ನಮಸ್ತೆ. ಈ 3x3 ರೂಬಿಕನ್ನು ಕೆಲವೊಂದು ಈಸಿ ಸ್ಟೆಪ್ಗಳನ್ನು ಫಾಲೋ ಮಾಡೋದ್ರ ಮುಖಾಂತರ ಯಾರು ಬೇಕಾದರೂ ಇದನ್ನು ಸಾಲ್ವ್ ಮಾಡ್ಬೋದು. ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡುವಂಥ ಉದ್ದೇಶ ಇದೆ. ಹಾಗೆಲ್ಲ ಈಗ ಆಲ್ರೆಡಿ ಸುಮಾರು ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ನೋಡಿರ್ತೀರಿ. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಕೂಡ ಆಗಿರ್ತೀರಿ. ಒಬ್ಬೊಬ್ಬರು ಒಂದೊಂಥರ ಸ್ಟೆಪ್ಗಳನ್ನು ಹೇಳಿರ್ತಾರೆ. ಸೊ ನಾನು ಇಲ್ಲಿ ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಈ ವಿಡಿಯೋ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್. ಈಗ ಫಸ್ಟ್ ಸ್ಟೆಪ್ ತೋರಿಸ್ಕೊಡುವಕ್ಕಿಂತ ಮುಂಚೆ ನಿಮ್ಗೊಂದಿಷ್ಟು ಬೇಸಿಕ್ಸ್ ಹೇಳ್ಬಿಡ್ತೀನಿ. ಸೊ ಈ ಬೇಸಿಕ್ಸ್ ನಿಮಗೆ ಗೊತ್ತಿತ್ತು ಅಂತಂದರೆ ಮುಂದಿನ ಸ್ಟೆಪ್ಗಳೆಲ್ಲ ತುಂಬ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬೇಸಿಕ್ಸ್ ಏನು ಅಂತಂದರೆ, ಈ 3x3 ರೂಬಿಕಲ್ಲಿ ಎಷ್ಟು ಕಲರ್ಗಳಿದಾವಂತೆ ಫಸ್ಟ್ ನೀವು ನೆನ್ಪಿಟ್ಕೊಂಬಿಡಿ. ಈ ಸೆಂಟರ್ ಪೀಸ್ ಇದೆಯಲ್ಲ, ಸೆಂಟರ್ ಪೀಸ್ ಕಲರ್ನ ಫಸ್ಟ್ ನಾವು ನೆನ್ಪಿಟ್ಕೊಂಡ್ಬಿಡೋಣ. ಈ ಸುತ್ತ ಇರುವಂಥ ಕಲರ್ಸ್ಗಳನ್ನು ಈಗ ಸದ್ಯಕ್ಕೆ ನಾವು ಇಗ್ನೋರ್ ಮಾಡೋಣ. ಈ ಸೆಂಟರ್ ಪೀಸ್ ಏನಿದೆಯಲ್ಲ ಆ ಕಲರ್ ನೆನ್ಪಿಟ್ಕೊಳ್ಳೋಣ. ಹಾಗೆ ನೋಡೋದಾದರೆ ಇದು ಹಸಿರು ಇದೆ, ಇದು ನೋಡಿ ಹಳದಿ ಇದೆ, 2 ಆಯಿತು. ಈ ಕಡೆ ನೋಡಿ ಬ್ಲೂ ಇದೆ, 3 ಆಯಿತು. ಬಾಟಮ್ ಇದೆ ನೋಡಿ ವೈಟ್ ಇದೆ, 4 ಆಯಿತು. ಈಗ ಈ ಕಡೆ ಫೇಸ್ ಇದೆ, ಈ ಕಡೆ ಫೇಸ್ ಇದೆ, ಈ ಕಡೆ ರೆಡ್ ಇದೆ, ಈ ಕಡೆ ನೋಡಿ ಕೇಸರಿ. ಸೊ ಎಷ್ಟಾಯಿತು? 6 ಬಣ್ಣಗಳು ಇದಾವೆ, ಹೌದಲ್ವಾ? ಈಗ 6 ಫೇಸಸ್ ಇದೆ. 1 2 3, ಈ ಕಡೆ ಹಿಂದ್ಗಡೆ ಒಂದು, ಪಕ್ಕದಲ್ಲಿ ಈ ಪಕ್ಕದಲ್ಲಿ. ಸೊ 6 ಫೇಸಸ್ ಇದೆ. ಸೊ ಇಲ್ಲಿ ನಾವು ಸೆಂಟರ್ ಪಾಯಿಂಟನ್ನು ನಾವು ಈಗ ನೆನ್ಪಿಟ್ಕೊಳ್ತೀವಿ. ಸೆಂಟರ್ ಪೀಸ್ ಬಣ್ಣ ಯಾವುದಿದೆ ಅಂತ ನಮಗೆ ಗೊತ್ತಾಯ್ತು, 6 ಬಣ್ಣಗಳಿದ್ದಾವೆ. ಸೊ ಇವಾಗ ನಾವು ಫಸ್ಟ್ ಸ್ಟೆಪ್ನ ಶುರು ಮಾಡೋಣ. ಫಸ್ಟ್ ಸ್ಟೆಪ್ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಯಾವ ಥರ ಇರ್ಕೋಬೇಕು ಪೊಸಿಷನ್ನು, ಹೀಗೆ ಇರ್ಕೋಬೇಕಾ, ಹೀಗೆ ಇರ್ಕೋಬೇಕಾ, ಯಾವ ಥರ ಇರ್ಕೋಬೇಕು ಅನ್ನೋದನ್ನು ನಾನೀಗ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ಒಂದನ್ನು ಗಮನಿಸಬೇಕು, ಯಾವುದೇ ಲಾಜಿಕನ್ನು ಇವಾಗ ನೀವು ತಲೆಗೆಡಿಸ್ಕೋಬೇಡಿ. ಜಸ್ಟ್ ಸ್ಟೆಪ್ ಯಾವ ಥರ ಇರುತ್ತೆ, ಯಾವ ಥರ ತೋರಿಸ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಿ. ಆಮೇಲೆ ನೀವು ಒಂದ್ಸರಿ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ಲಾಜಿಕ್ ತನ್ನಿಂದ ತಾನೇ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ಇವಾಗ ನಾವು ಫಸ್ಟ್ ಸ್ಟೆಪ್ ನೋಡೋದಾದರೆ ಪೊಸಿಷನ್ ಯಾವ ಥರ ಇಟ್ಕೊಳ್ಳೋದು. ಸೊ ನಮಗೆ 6 ಕಲರ್ಗಳಿದ್ದಾವೆ, ಸೆಂಟರ್ ಪೀಸ್ ಕಲರ್ಗಳು. ಸೊ ಅದನ್ನು ಫಸ್ಟ್ ಪೊಸಿಷನ್ ಯಾವ ಥರ ಇಟ್ಕೊಳ್ಳೋದು ಅಂತಂದರೆ, ಈ ಎಲ್ಲೋ ಇದೆಯಲ್ಲ, ಎಲ್ಲೋನ ಮೇಲ್ಭಾಗವಾಗಿ ಇಟ್ಕೊಳ್ಳಿ. ಈ ಥರ ಮೇಲ್ಭಾಗವಾಗಿ ನೀವು ಈ ಥರ ಇಟ್ಕೊಳ್ಳಿ, ಈ ಥರ ಇಟ್ಕೊಳ್ಳಿ, ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಸೊ ನೀವು ಯಾವ ಕಡೆನೇ ಇಟ್ಕೊಂಡ್ರು ಕೂಡ ಈ ಭಾಗ ಇದೆಯಲ್ಲ, ಸೆಂಟ್ರಲ್ ಪೀಸ್ ಕಲರ್ ಏನಿದೆಯಲ್ಲ, ಇದು ಮೇಲ್ಭಾಗವಾಗಿ ಇರಬೇಕು. ಸೊ ಇದಕ್ಕೆ ಅಪೋಸಿಟ್ ನೀವು ಆಟೋಮೆಟಿಕ್ಕಾಗಿ ನೀವು ನೋಡಿದಾಗ ಬಾಟಮಲ್ಲಿ ಏನಿದೆ, ವೈಟ್ ಇರುತ್ತೆ, ಅದಿದ್ದೇ ಇರುತ್ತೆ. ನೀವು ಯಾವುದೇ ರೂಬಿಕ್ ತಗೊಳ್ಳಿ, ಇದೇ ಸ್ಟ್ರಕ್ಚರಲ್ಲಿ ಇರುತ್ತೆ. ಮೇಲೆ ಭಾಗ ಎಲ್ಲೋ ಇರಬೇಕು, ಕೆಳಭಾಗ ವೈಟ್ ಇರಬೇಕು. ಸೊ ಈ ಪೊಸಿಷನಲ್ಲಿ ನೀವು ಹೇಳ್ಕೋಬೇಕು, ಆಯಿತಾ? ಯಾವ ಪೊಸಿಷನಲ್ಲಿ ಇಟ್ಕೋಬೇಕು ಅನ್ನೋದ್ರ ಕ್ಲಿಯರ್ ಆಯ್ತಲ್ಲ ನಿಮಗೆ? ಸೊ ನಿಮ್ಗೆ ಅರ್ಥ ಇರಲಿಲ್ಲ ಅಂತಂದರೆ ವಿಡಿಯೋನ ಮತ್ತೆ ಬ್ಯಾಕ್ ಹೋಗಿ ನಿಧಾನವಾಗಿ ನೋಡ್ಕೊಂಡು ಬನ್ನಿ. ನಿಮಗೆ 1 ಸರಿ ಅಲ್ಲದೆ 2 ಸರಿ ನೋಡಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನಾವು ಈ ಪೊಸಿಷನಲ್ಲಿ ಇಟ್ಕೊಂಡಿದ್ದೀವಿ. ಮೇಲ್ಭಾಗ ಎಲ್ಲೋ ಇದೆ, ಕೆಳಭಾಗ ಬಿಳಿ ಇದೆ, ವೈಟ್ ಇದೆ, ಓಕೆನಾ? ಸೊ ಫಸ್ಟ್ ಸ್ಟೆಪ್ ನಾವೇನು ಮಾಡೋಣ, ನಾವೇನು ಮಾಡಬೇಕು ಅಂತಂದರೆ, ಈ ಮೇಲ್ಭಾಗನ ಇದೇ ಥರ ಇಟ್ಕೋಬೇಕು. ಎಲ್ಲೋ ಇದೆಯಲ್ಲ, ಇದಕ್ಕೆ ಒಂದು ಪ್ಲಸ್ ಮಾಡಬೇಕು. ಪ್ಲಸ್ ಯಾವ ಕಲರ್ ಮಾಡಬೇಕು? ವೈಟ್ ಕಲರ್ ಮಾಡಬೇಕು. ಇದನ್ನು ಸೆಂಟರ್ ಪೀಸ್ ಕಲರ್ ಆಗಿ ಇಟ್ಕೋತೀರಾ. ಪ್ಲಸ್ ಹೇಗೆ ಮಾಡ್ತೀರಾ? ಇದು ಈ ಪೀಸನ್ನ ಇವಾಗ ಸದ್ಯಕ್ಕೆ ಬಿಟ್ಬಿಡಿ. ಯಾವ ಕಲರ್ ಬಂದರೂ ಬಿಟ್ಬಿಡಿ. ಇಲ್ಲಿ ವೈಟ್ ಬಂದರೂ ಕೂಡ ಅದನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಮಗೇನು ಬರಬೇಕು ಅಂತಂದರೆ, ಇಲ್ಲೊಂದು ವೈಟ್ ಬರಬೇಕು, ಇಲ್ಲೊಂದು ವೈಟ್ ಬರಬೇಕು, ಇಲ್ಲೊಂದು ವೈಟ್ ಬರಬೇಕು, ಇಲ್ಲೊಂದು ವೈಟ್, ಅವಾಗ ನಮಗೆ ಪ್ಲಸ್ ಆಗುತ್ತೆ, ಹೌದಲ್ವಾ? ಸೊ ಇದು ಪ್ಲಸ್ ಮಾಡೋಣ. ಪ್ಲಸ್ ಹೇಗೆ ಮಾಡೋದು? ಈಗ ನೀವು ಯಾವ ಕಡೆ ತಿರ್ಸ್ಕೊಂಡ್ರು ಕೂಡ ನೀವು ಮತ್ತೆ ಪೊಸಿಷನಿಗೆ ಬಂದು ನಿಲ್ಬೇಕಾಗಿರೋದು ಇದೇ ಥರನೇ. ಎಲ್ಲೋ ಮೇಲೆ ಇರಬೇಕು, ವೈಟು ಕೆಳಗಡೆ ಇರಬೇಕು. ಸೊ ಇವಾಗ ನಾವು ಸುತ್ತಮುತ್ತ ನೋಡೋಣ, ಎಲ್ಲಿದೆ ವೈಟು, ಇಲ್ಲೊಂದಿದೆ. ಸೊ ಇಲ್ಲೂ ಕೂಡ ವೈಟ್ ಇದೆ. ಸೊ ನಾವೀಗ ಈ ವೈಟನ್ನ ಇಲ್ಲಿಗೆ ತರಬೇಕು ಅಂತಂದ್ರೆ ಏನು ಮಾಡ್ಬೋದು? ಮೇಲುಗಡೆ ಸಿಂಪಲ್ಲಾಗಿ ಇಷ್ಟು ತಿರುಗಿಸಿ, ಹೌದಲ್ವಾ? ಒಂದು ವೈಟು ನಮಗೆ ಮೇಲೆ ಬಂದು. ಸೊ ಇವಾಗ ಇಲ್ಲಿ ಒಂದು ಬರಬೇಕು, ಇಲ್ಲಿ ಒಂದು ಬರಬೇಕು, ಇಲ್ಲಿ ಒಂದು ಬರಬೇಕು, ನಾನು ಆಲ್ರೆಡಿ ಹೇಳಿದೆ. ಸೊ ಇವಾಗ ಪಕ್ಕದಲ್ಲಿ ನೋಡಿ, ಇಲ್ಲೊಂದು ವೈಟ್ ಆಲ್ರೆಡಿ ಇದೆ ಅಲ್ವಾ? ಸೊ ಈ ವೈಟನ್ನು ನಾವು ಜಸ್ಟ್ ಈ ಥರ ತಿರ್ಸ್ಕೊಡೋಣ. ನಮಗೆ ಒಂದು ಲೈನ್ ಸಿಕ್ತು. ಈಗ ನಮಗೆ ಇದನ್ನು ಮಾಡಿಬಿಟ್ರೆ ಇಲ್ಲೊಂದು ವೈಟು ಮಾಡಿಬಿಟ್ರೆ ನಮಗೆ ಪ್ಲಸ್ ಆಗಿಬಿಡುತ್ತೆ. ಸೊ ಇದಕ್ಕೆ ಇಲ್ಲೊಂದು ವೈಟ್ ಹಾಕೋದಕ್ಕೆ ಈಗ ವೈಟ್ಗಳು ಎಲ್ಲಿದ್ದಾವೆ ಅಂತ ನಾವು ನೋಡೋಣ. ಅದನ್ನು ನಾವು ಈ ಮಧ್ಯದಲ್ಲಿ ತರುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಇವಾಗ ಯಾವುದೇ ನೀವು ಈ ಥರ ತಿರ್ಸ್ಕೊಳ್ತೀರಲ್ವ, ನಾನು ಆಲ್ರೆಡಿ ಹೇಳಿದೆ, ನೀವು ಪೊಸಿಷನ್ ಬರಬೇಕಾಗಿರುತ್ತೆ ಇದೇ ಥರನೇ ಬರಬೇಕು. ಇದೇ ಥರ ಅಥವಾ ಇದೇ ಥರ ಯಾವ ಥರ ಆದರೂ ಇಟ್ಕೊಳ್ಳಿ, ಪ್ಲಸ್ ಆಗಬೇಕು. ಸೊ ಇವಾಗ ನಾವು ವೈಟು ನೋಡೋಣ. ವೈಟು ಇಲ್ಲಿದೆ, ಮತ್ತೆ ನಾವು ಹಿಂಗೆ ತಿರ್ಸ್ಕೊಂಡ್ರೆ ಇದು ಡಿಸ್ಟರ್ಬ್ ಆಗುತ್ತೆ, ಅದನ್ನು ತಿರ್ಸ್ಕೊಳ್ಳೋದು ಬೇಡ. ಸೊ ನಾವೀಗ ಎಲ್ಲಿ ವೈಟ್ ಇದೆ ನೋಡಿ, ವೈಟ್ ಎಲ್ಲಿದೆ? ಇಲ್ಲಿದೆ ವೈಟ್.
ಅಲ್ವಾ? ಸೊ ಈ ವೈಟನ್ನು ನಾವು ಹೇಗೆ ಇಲ್ಲಿಗೆ ತರ್ಬೋದು ಅಂತ ಅನ್ನೋದನ್ನು ನೋಡೋಣ. ಸೊ ಈ ಥರ ತಿರುಗಿಸ್ಕೊಡಿ. ನೋಡಿ, ಈಗ ಬಾಟಮ್ ಇಲ್ಲಿದೆ, ಇದನ್ನು ಒಂದು ಇಲ್ಲಿಗೆ ಬಂತು, ಇನ್ನೊಂದು ಸರಿ ತಿರ್ಸ್ಕೊಂಬಿಟ್ರೆ ಈಗ ಇಲ್ಲಿಗೆ ಬಂತು, ಹೌದಲ್ವಾ? ನೋಡಿ, ಈಗ ಇಲ್ಲಿ ಒಂದು ವೈಟ್ ಬರಬೇಕು. ಈ ವೈಟನ್ನು ಹೇಗೆ ತರೋದು ಅಂತ ನೋಡೋಣ. ಇಲ್ಲಿ ಕಾರ್ನರಲ್ಲಿ ಇದೆ, ಇದು ಇವುಗಳನ್ನು ಬೇಡ. ಇವಾಗ ಇಲ್ಲೊಂದು ವೈಟ್ ಇದೆ. ಸೊ ಈ ವೈಟು ಇಲ್ಲಿಗೆ ಹೆಂಗೆ ಬರೋದು ಅಂತ ನೋಡೋಣ. ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ, ಇದು ಇಲ್ಲಿದೆಯಲ್ವಾ, ಇದನ್ನು ಈ ಕಡೆ ತಂದುಕೊಡೋಣ ಅಂತ. ಸೊ ಇದು ಈ ಕಡೆ ಬಂತು. ಈಗ ನಾವು ಪೊಸಿಷನ್ ನೋಡಿ, ಮೇಲೆ ಎಲ್ಲೋ ಇದೆ, ಕೆಳಗಡೆ ವೈಟ್ ಇದೆ. ಸೊ ಇದನ್ನು ನಾವು ಇಲ್ಲಿಗೆ ತರಬೇಕು. ಸೊ ಅಲ್ಲಿ ತರಬೇಕು ಅಂದರೆ ಏನು ಮಾಡಬೇಕು, ಸ್ವಲ್ಪ ಇದನ್ನು ಇದು ಎಲ್ಲಿದೆಯಲ್ವಾ ಈ ಥರ ಮಾಡಿಕೊಂಡ್ರೆ ಆಲ್ರೆಡಿ ಇಲ್ಲೊಂದು ಡಿಸ್ಟರ್ಬ್ ಆಗುತ್ತೆ, ಇಲ್ಲೋ ಆಲ್ರೆಡಿ ಒಂದಿದೆ. ಹಾಗಾಗಿ ನಾವೇನು ಮಾಡಬೇಕು, ಇದನ್ನು ಒಂದು ಸ್ವಲ್ಪ ಈ ಕಡೆ ತಿರ್ಸ್ಕೊಂಬಿಟ್ರೆ, ಅಗೇನ್ ನೀವು ಈ ಕಡೆ ತಿರ್ಸ್ಕೊಂಬಿಟ್ರೆ ನೋಡಿ ಎಷ್ಟು ನೀಟಾಗಿ ಬಂತು ಪ್ಲಸ್, ಹೌದಲ್ವಾ? ನಾವು ಅಂದ್ಕೊಂಡಿದ್ವಲ್ಲೂ ಇದೇ ಪೊಸಿಷನ್ನಲ್ಲಿ ಎಲ್ಲೋ ಪ್ಲಸ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ಇಲ್ಲೆಲ್ಲೋ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು ವೈಟು, ಅದನ್ನೆಲ್ಲ ತೊಗೊಂಬಂದು ನಾವು ಈ ಥರ ಜೋಡಿಸ್ಕೊಂಡಿವಿ. ಈಗ ಫಸ್ಟ್ ನಿಮಗೆ ಪ್ಲಸ್ ಮಾಡ್ಕೋಬೇಕಾದ್ರೆ ವೈಟನ್ನು ಇಲ್ಲಿ ತಂದ್ಕೊಳ್ಳೋದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಅಂತ ಅನಿಸ್ಬೋದು. 2-3 ಸರಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ಓಕೆನಾ? ಈಗ ನಾವು ಪ್ಲಸ್ ಮಾಡ್ಕೊಂಡ್ವಿ. ಪ್ಲಸ್ ಮಾಡಿ ಆದಮೇಲೆ ಸೆಂಟ್ರ್ ಪೀಸ್ ಕಲರ್ ಇದೆ, ಎಲ್ಲೋ ಇದೆ, ಸುತ್ತ ಪ್ಲಸ್ ಮಾಡಿರೋದು ಏನಿದೆ ನಾವು ವೈಟ್ ಇದೆ. ಸೊ ಇದನ್ನು ನಾವು ಏನು ಮಾಡಬೇಕು, ಇಲ್ಲಿ ಕೂಡ ವೈಟ್ ಇರಬೇಕು. ಇಲ್ಲಿ ಕೂಡ ವೈಟ್ ಇದ್ದಾಗ ಮಾತ್ರ ಅದು ಪರ್ಫೆಕ್ಟ್ ಪ್ಲಸ್ ಆಗುತ್ತೆ. ಸೊ ಅದನ್ನು ಮಾಡೋದಕ್ಕೆ ನಾವೇನು ಮಾಡಬೇಕು, ನಾವು ಆಲ್ರೆಡಿ ಹೇಳಿದ್ನೆಲ್ಲ ಟ್ರಿಕ್ಕು. ನೀವು ಈ ಪೊಸಿಷನಲ್ಲಿ ಹಿಡ್ಕೊಂಡಾಗ ಮೇಲೆ ಎಲ್ಲೋ, ಮೇಲ್ಭಾಗದಲ್ಲಿ ಎಲ್ಲೋ ಇತ್ತು ಅಂತಂದರೆ ಕೆಳಭಾಗದಲ್ಲಿ ನಿಮಗೆ ವೈಟ್ ಇರುತ್ತೆ. ಇದೇ ಪೊಸಿಷನಲ್ಲಿ ನಾವು ಹಿಡ್ಕೋಬೇಕು ಮತ್ತು ಇದನ್ನು ಸ್ಟ್ಯಾಂಡರ್ಡ್ ಆಗಿ ನಾವು ಫಾಲೋ ಮಾಡಬೇಕು. ಸೊ ಇವಾಗ ನಾವು ಇಲ್ಲಿ ವೈಟ್ ಬಂದರೆ ಇದು ಪರ್ಫೆಕ್ಟ್ ಪ್ಲಸ್ ಆಗುತ್ತೆ. ಸೊ ಅದನ್ನು ಮಾಡೋದು ಹೇಗೆ, ಇದು ನೆಕ್ಸ್ಟ್. ಸೊ ಇದನ್ನ ಮಾಡೋದೇನಾದರೂ ಅದು ತುಂಬ ಈಸಿ. ನಾವೇನು ಮಾಡಬೇಕು, ಇಲ್ಲಿ ಕೆಳಗಡೆ ಇದೆಯಲ್ವಾ, ಸೊ ಈ ಪ್ಲಸ್ನ ಇಲ್ಲಿಗೆ ತರೋದಾದ್ರೆ ಹೇಗೆ ಮಾಡಬೇಕು, ಒಂದು, ಹೌದಲ್ವಾ, ಒಂದು ಇನ್ನೆಯಿಂದ ಇಲ್ಲಿಗೆ ಬಂತು, ಇನ್ನೊಂದು ತಿರ್ಸ್ಕೊಂಬಿಟ್ರೆ ಸೊ ಈ ಮಧ್ಯದ್ದು ಕೆಳಗಡೆ ಹೋಯ್ತು. ನೋಡಿ, ಬಾಟಮ್ಗೆ ಹೋಯ್ತು. ನೋಡಿ, ನಾವು ಈ ಥರ ಇಟ್ಕೊಂಡಿದ್ವಿ, 2 ಸರಿ ತಿರ್ಸ್ಕೊಂಡಿವಿ, 1, 2 ಅಂತ ತಿರ್ಸ್ಕೊಂಡ್ವಿ. ಸೊ ಇಲ್ಲಿಗೆ ಬಂತು. ಸೊ ಅದೇ ಥರನೇ ನೀವು ಇದನ್ನು ಕೂಡ ನೋಡಿ ಈ ಥರ ಹಿಡ್ಕೊಂಡು 1, 2 ತಿರ್ಸ್ಕೊಂಬಿಟ್ರೆ ಇಲ್ಲಿ ಕೂಡ ಪ್ಲಸ್ ಆಗುತ್ತೆ. ಸೊ ಅದನ್ನು ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಇನ್ಸ್ಟ್ರಕ್ಷನ್ ಇದೆ ಇಲ್ಲಿ, ಮತ್ತೆ ನಾನು ಬ್ಯಾಕ್ ಬರ್ತೀನಿ ನಿಮಗೆ ಆ ಇನ್ಸ್ಟ್ರಕ್ಷನ್ ತೋರಿಸೋದಕ್ಕೆ. ಸೊ ಇದನ್ನು 2 ಮೂಮೆಂಟ್ ಮಾಡೋದ್ರ ಮುಖಾಂತರ ಈ ಮಧ್ಯದ ಪೀಸ್ಗಳನ್ನು ವೈಟ್ ಜೊತೆ ಮ್ಯಾಚ್ ಮಾಡೋದಕ್ಕಿಂತ ಮುಂಚೆ ಒಂದನ್ನು ನೀವು ಗಮನ ಇಟ್ಕೋಬೇಕು. ಏನು ಅಂತಂದರೆ 1, 2, 3, 4. ಸೊ ಇಲ್ಲಿ ವೈಟ್ ಇದೆಯಲ್ವಾ, ಈ ವೈಟ್ಗಳ ಜೊತೆ ಇನ್ನೊಂದು ಕಲರ್ ಇಲ್ಲಿ ಇರುತ್ತೆ. ಯಾವ ಕಲರ್ ಇದೆ ಇಲ್ಲಿ ನೋಡಿ, ರೆಡ್ ಇದೆ. ಇದನ್ನು ಬಿಟ್ಬಿಡಿ, ಇಲ್ಲಿ ರೆಡ್ ಇದೆ ನೋಡಿ, ಇದನ್ನು ನೋಡ್ಕೊಳ್ಳಿ, ಇಲ್ಲಿ ಕೇಸರಿ ಇದೆ. ಇದನ್ನು ನೋಡಿ, ಹಸಿರಿದೆ. ಇಲ್ಲಿ ನೋಡಿ, ಬ್ಲೂ ಇದೆ. ಸೊ ನೀವು ಈ ಕಲರನ್ನು ಬಾಟಮಿಗೆ ತರೋದಕ್ಕಿಂತ ಮುಂಚೆ ಒಂದನ್ನು ನೆನ್ಪಿಟ್ಕೊಂಬಿಡಿ. ಏನು ಅಂತಂದರೆ, ಸೊ ಈಗ ಫಾರ್ ಎಕ್ಸಾಂಪಲ್ ಇದನ್ನು ನಾನು 2 ಮೂಮೆಂಟು 1, 2 2 ಮೂಮೆಂಟು ಮಾಡೋದ್ರ ಮುಖಾಂತರ ಇಲ್ಲಿ 13 ಅಂತಂದರೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಅಟ್ಯಾಚ್ ಆಗಿರುವಂಥ ಇನ್ನೊಂದು ಕಲರ್ ಯಾವುದು, ಬ್ಲೂ ಇದೆ. ಸೊ ಈ ಬ್ಲೂ ಇದೆಯಲ್ಲ, ಈ ಸೆಂಟರ್ ಪೀಸ್ ಕಲರಿಗೂ ಕೂಡ ಇದು ಮ್ಯಾಚ್ ಆಗಿರಬೇಕು. ಓಕೆನಾ? ಅದು ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ. ಈಗ ಆಲ್ರೆಡಿ ಬೈ ಡಿಫಾಲ್ಟ್ ಆಗಿ ಇದು ಮ್ಯಾಚ್ ಆಗಿದೆ, ಇಲ್ಲಿ ಏನೂ ತೊಂದರೆ ಇಲ್ಲ. ಸೊ ಈಗ ನಾವೇನು ಮಾಡೋದು, ಮ್ಯಾಚ್ ಆಗಿದೆ, ಇದನ್ನು ಚೆಕ್ ಮಾಡ್ಕೊಂಡ್ವಿ. ಇವಾಗ 1, 2 ನೋಡಿ, ಮೇಲೆ ಎಲ್ಲೋ ಇದೆ, ಇಲ್ಲಿ ಇದಕ್ಕೆ ವೈಟ್ ಜೊತೆ ಇದು ಸೇರಿಸ್ಬೋದು. ಸೊ ಇವಾಗ ಇನ್ನೊಂದು ಸೇರಿಸ್ಬಿಡೋಣ. ಸೀದಾ ನಮ್ಮ ರೂಲ್ ಏನು, ಇದು ವೈಟ್ ಜೊತೆ ಇನ್ನೊಂದು ಕಲರ್ ಅಟ್ಯಾಚ್ ಆಗಿರುವ ಯಾವ ಕಲರ್ ಇದೆ, ಈಗ ಹಸಿರಿದೆ ಇಲ್ಲಿ. ಸೊ ಇದಕ್ಕೆ ಮಧ್ಯದ ಕಲರ್ ಏನಿದೆಯಲ್ಲ, ಸೆಂಟರ್ ಪೀಸ್ ಕಲರ್ ಇದೆ, ಮ್ಯಾಚ್ ಆಗಬೇಕು. ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಸೊ ಇವಾಗ ನಾವೇನು ಮಾಡಬೇಕು, ಸೊ ಇಲ್ಲಿ ಹೇಳ್ತೀನಿ ನೋಡಿ, ಈ ಮ್ಯಾಚ್ ಆಗೋ ಥರ ಇದನ್ನು ಮೇಲ್ಭಾಗ ಮಾತ್ರ, ಈ ಎಲ್ಲೋ ಮೇಲೆ ಈ ಥರ ಇಟ್ಕೊಡ್ತೀರಲ್ವಾ, ಈ ಮೇಲ್ಭಾಗ ಮಾತ್ರ ಈ ಥರ ತಿರುಗಿಸ್ಕೊಂಡ್ರೆ ನಿಮಗೆ ನೋಡಿ ಇಲ್ಲಿ ಮ್ಯಾಚ್ ಆಯಿತು. ಮ್ಯಾಚ್ ಆಯ್ತಲ್ವಾ? ಸೊ ಈ ಮ್ಯಾಚ್ ಆದಮೇಲೆ ನೀವು 1, 2 ನೋಡಿ ಒಂದು ಲೈನ್ ಆಯಿತು.
ಸೊ ಅದೇ ಸೇಮ್ ಥಿಂಗನ್ನ ನೀವು ಫಾಲೋ ಮಾಡಿ. ಏನು, ಇಲ್ಲೊಂದಿದೆ ನೋಡಿ, ಇಲ್ಲಿ ಸಾಫ್ರಾನ್ ಇದೆ, ಇದಕ್ಕೂ ಮ್ಯಾಚ್ ಇಲ್ಲ. ಸೊ ನಾವು ಇದನ್ನ ಸೆಂಟರ್ ಪೀಸ್ ಕಲರ್ನ ಇದಕ್ಕೆ ಮ್ಯಾಚ್ ಮಾಡೋಣ. ಹೇಗೆ ಮಾಡೋಣ, ಈಗ ಇಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಹಸಿರಿದೆ, ಒಂದು ತಿರ್ಸ್ಕೊಡಿ, ಇಲ್ಲಿದೆ. ಸೊ ಇನ್ನೊಂದನ್ನು ಮೇಲ್ಭಾಗನ ತಿರ್ಸ್ಕೊಡಿ. ಸೊ ಇವಾಗ ಏನಾಯಿತು, ಮ್ಯಾಚ್ ಆಯಿತು ನಮಗೆ. ಈ ಕಾರ್ನರ್ ಅಲ್ಲಿರುವಂಥ ವೈಟ್ಗಳನ್ನು ನೀವು ಬಿಟ್ಬಿಡಿ. ಕಾರ್ನರಲ್ಲಿ ಇರುವಂಥದ್ದು ಫಸ್ಟ್ ನಾವು ಇದು ಫಾಲೋ ಮಾಡಬೇಕಾಗಿರೋದು 1 2 3 4 ಪ್ಲಸ್ ಮಾತ್ರ. ಸೊ ಈಗ ಮ್ಯಾಚ್ ಮಾಡಿದ್ವಾ, ಸೀದಾ 1 2. ಸೊ ಇದದು ಬಾಟಮ್ಗೆ ಹೋಯ್ತು. ಬಾಟಮ್ಗೆ ಎಲ್ಲೋಯ್ತು ನೋಡಿ, ಇನ್ನೊಂದು ಮಾತ್ರ ಉಳಿದಿದೆ ನಮಗೆ. ಸೊ ಈಗ ಮೇಲೆ ಬನ್ನಿ, ಈ ಥರ ಪೊಸಿಷನ್ ಇಟ್ಕೊಳ್ಳಿ. ಸೊ ಇಲ್ಲೊಂದು ಉಳಿದಿದೆ, ಇದು ಒಂದನ್ನು ನಾವು ಕೆಳಗಡೆ ತೊಗೊಂಡು ಹೋದರೆ ಕೆಳಗಡೆ ವೈಟ್ ಜೊತೆ ಪರ್ಫೆಕ್ಟ್ ಪ್ಲಸ್ ಆಗಿಬಿಡುತ್ತೆ. ಈಗ ಅದಕ್ಕೆ ಏನು ಮಾಡಬೇಕು, ನಮ್ಮ ರೂಲ್ ಏನಿದೆ, ಇದಕ್ಕೆ ಅಟ್ಯಾಚ್ ಆಗಿರುವಂಥ ಇನ್ನೊಂದು ಫೇಸ್ ಕಲರ್ ಏನಿದೆ ರೆಡ್ ಇದೆ. ಸೊ ಇದಕ್ಕೆ ಸೆಂಟರ್ ಪೀಸ್ ಕಲರ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಈ ಥರ ಮೇಲ್ಭಾಗನೇ ತಿರ್ಸ್ಕೋಬೇಕು. ಇದು ಮ್ಯಾಚ್ ಆಗ್ತಾ ಇಲ್ಲ, ಇನ್ನೊಂದ್ಸರಿ ತಿರ್ಗಿಸ್ಕೊಡಿ. ಇದು ಮ್ಯಾಚ್ ಆಗ್ತಾ ಇಲ್ಲ, ಇನ್ನೊಂದ್ಸರಿ ತಿರ್ಗಿಸ್ಕೊಡಿ ನೋಡಿ. ಸೊ ಇಲ್ಲೊಂದು ಮ್ಯಾಚ್ ಐತೆ. ಸೊ ಇವಾಗ ನಾವೇನು ಮಾಡಬೇಕು, ನಮ್ಮ ರೂಲ್ ಗೊತ್ತಲ್ವಾ, 1 2 ನೋಡಿ. ಇಲ್ಲಿ ಪ್ಲಸ್ ಇರೋದನ್ನೆಲ್ಲ ನಾವು ಕೆಳಗಡೆ ಕಳಿಸಿದ್ದೀವಿ. ಈಗ ನೋಡಿ ಪರ್ಫೆಕ್ಟ್ ಪ್ಲಸ್ ಆಯಿತು. ಇಲ್ಲಿ ವೈಟ್ ಇದೆ, ಸೆಂಟರ್ ಪೀಸ್ ಕಲರ್ 1 2 3 4. ಸೊ ಈ ಥರ ನಾವು ಮಾಡ್ಕೊಂಡಿವಿ. ಸೊ ಇಲ್ಲಿ ನೋಡಿ, ನೀವು ತಂದಿರುವಂಥ ಮ್ಯಾಚ್ ಮಾಡಿರುವಂಥ ಕಲರು ಸೇಮ್ ಇದೆ ವೈಟ್ ಜೊತೆ. ನೋಡಿ ರೆಡ್ ಇದೆ, ರೆಡ್, ಬ್ಲೂ ಇದೆ, ಬ್ಲೂ. ಸೊ ಇವಾಗ ಮತ್ತೆ ನಾವು ಪೊಸಿಷನಿಗೆ ಬರೋಣ. ಏನು ಪೊಸಿಷನ್, ನಮ್ಮ ಸ್ಟ್ಯಾಂಡರ್ಡ್ ಪೊಸಿಷನು, ಮೇಲೆ ಸೆಂಟರ್ ಪೀಸು ಎಲ್ಲೋ ಇರಬೇಕು, ಕೆಳಗಡೆ ವೈಟ್ ಇರಬೇಕು. ಸೊ ನಾವೀಗ ಪರ್ಫೆಕ್ಟ್ ಪ್ಲಸ್ ಮಾಡಿದ್ವಿ. ಯಾವುದು ಪರ್ಫೆಕ್ಟ್ ಪ್ಲಸ್ಸು, ವೈಟನ್ನು ಪರ್ಫೆಕ್ಟ್ ಪ್ಲಸ್ ಮಾಡಿದ್ದೀವಿ. ಈಗ ನಾವು ಮುಂದಿನ ಸ್ಟೆಪ್ಪಿಗೆ ಹೋಗೋಣ. ಸೊ ಈಗ ನಾವು ಪರ್ಫೆಕ್ಟ್ ಪ್ಲಸ್ ಮಾಡಿದ ಮೇಲೆ ಈ ಥರ ನಮ್ಮ ಸ್ಟ್ಯಾಂಡರ್ಡ್ ಪೊಸಿಷನ್ ಇದೆಯಲ್ವಾ, ಮೇಲೆ ಎಲ್ಲೋ ಕೆಳಗಡೆ ವೈಟ್, ಅದನ್ನು ಮರಿಬಿಡಿ. ಈ ಥರ ಇಟ್ಕೊಂಡು ಇವಾಗ ನಮ್ಮ ನೆಕ್ಸ್ಟ್ ಉದ್ದೇಶ ಏನಿದೆ ಅಂತ ಹೇಳ್ಬಿಡ್ತೀನಿ. ಇನ್ನೇನು ಪ್ಲಸ್ ಆಗಿದೆಯಲ್ವಾ, ಇದನ್ನು ವೈಟ್ ಮಾಡಬೇಕು, ಇದನ್ನು ವೈಟ್ ಮಾಡಬೇಕು, ಇದನ್ನು ವೈಟ್ ಮಾಡಬೇಕು, ಇದನ್ನು ಕೂಡ ವೈಟ್ ಪೇಸನ್ನು ಇಲ್ಲಿ ತರಬೇಕು. ಸೊ ಅವಾಗ ಇದು ಪರ್ಫೆಕ್ಟು, ಎಲ್ಲದು ವೈಟ್ ಮ್ಯಾಚ್ ಆಗಿಬಿಡುತ್ತೆ. ಸೊ ಅದು ನಮ್ಮ ನೆಕ್ಸ್ಟ್ ಸ್ಟೆಪ್ ಇವಾಗ. ಸೊ ಅದನ್ನು ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು, ಈ ಥರ ಪೊಸಿಷನ್ ಇಟ್ಕೋಬೇಕು, ಮೇಲೆ ಎಲ್ಲೋ ಕೆಳಗಡೆ ವೈಟ್. ಸರ್ ಈ ಥರ ಇಟ್ಕೊಂಡ್ಮೇಲೆ ನೀವು ಮೊದಲು ನೋಡ್ಬೇಕಾಗಿರೋದು ಏನು ಅಂತಂದರೆ, ಈಗ ವೈಟ್ ಇದೆ, ಇನ್ನೊಂದಿದೆ, ಇವನ್ನೆಲ್ಲ ಈಗ ಸದ್ಯಕ್ಕೆ ಗಮನಿಸ್ಬಿಡಿ. ಫಸ್ಟ್ ಈಗ ನಾವು ನೋಡ್ಬೇಕಾಗಿರೋದು ಏನು ಅಂತಂದರೆ, ಈ ಭಾಗದಲ್ಲಿ ಯಾವ ವೈಟ್ ಇದೆ ಅಂತ ನೋಡ್ಬೇಕು. ಈ ಭಾಗದಲ್ಲಿ ಓಕೆ, ಈ ಭಾಗದಲ್ಲಿ ನೋಡಿ, ಇಲ್ಲೊಂದು ವೈಟ್ ಇದೆ, ಇಲ್ಲೊಂದು ವೈಟ್ ಇದೆ. ಸೊ ನಾವು ಒಂದೊಂದು ವೈಟನ್ನು ಸಾಲ್ವ್ ಮಾಡೋಣ. ಸೊ ಈಗ ಒಂದೊಂದು ಈ ಭಾಗದಲ್ಲಿ ಇರುವಂಥದ್ದು, ಮೇಲೆ ಇರೋವಂಥದ್ದನ್ನು ಬಿಟ್ಬಿಡಿ, ಮೇಲೆ ಇರುವಂಥದ್ದನ್ನು ನಾನು ಆಮೇಲೆ ಹೇಳ್ತೀನಿ. ಸೊ ಈಗ ಈ ಭಾಗದಲ್ಲಿ ಇರುವಂಥದ್ದನ್ನು ನಾವು ಸಾಲ್ವ್ ಮಾಡ್ಕೊಂಡು ಬಂದು. ಸೊ ಈಗ ನಮಗೆ ಫಾರ್ ಎಕ್ಸಾಂಪಲ್ ಇಲ್ಲೊಂದಿದೆ, ಈ ಸ್ಟ್ಯಾಂಡರ್ಡ್ ಪೊಸಿಷನಲ್ಲಿ ಈ ಥರ ಇಟ್ಕೊಂಡಾಗ ಇದನ್ನು ನಾವು ಇಲ್ಲಿಗೆ ತರಬೇಕು. ಸೊ ಅದು ಹೇಗೆ ತರ್ತೀವಿ ಅಂತ ಈಗ ಸ್ಟೆಪ್ನ ಫಾಲೋ ಮಾಡೋದ್ರ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಹೇಗೆ ತರೋದು, ಅದಕ್ಕೊಂದು ರೂಲ್ ಇದೆ. ಈಗ ಇದು ನೆಕ್ಸ್ಟ್ ಸ್ಟೆಪ್ ಹೇಳ್ತಾ ಇದ್ದೀನಿ. ಈಗ ಇಲ್ಲೊಂದು ವೈಟ್ ಇದೆ, ಸೊ ವೈಟಿಗೆ ಜೊತೆಯಾಗಿ ರೆಡ್ ಇದೆ ಅಲ್ವಾ. ಸೊ ಈಗ ನಾವು ಈ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು, ಈ ರೆಡ್ಡನ್ನು ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಈ ರೆಡ್ಡು ಈ ಸೆಂಟ್ರ್ ಪೀಸ್ ಇದೆಯಲ್ಲ, ಈ ಸೆಂಟ್ರ್ ಪೀಸಿಗೆ ಈ ಥರ ಮ್ಯಾಚ್ ಆಗಬೇಕು. ಈ ಥರ ಗೊತ್ತಾಯ್ತಲ್ವಾ ನೋಡಿ, ಈ ಥರ ಸ್ಟ್ಯಾಂಡರ್ಡ್ ಪೊಸಿಷನ್ ನಾನು ಈ ಥರ ಇಟ್ಕೊಂಡಿದ್ದೀನಿ. ಮೇಲೆ ಎಲ್ಲೋ ಕೆಳಗಡೆ ವೈಟು, ಇಲ್ಲಿ ವೈಟ್ ಜೊತೆ ನಾವು ವೈಟನ್ನು ಐಡೆಂಟಿಫೈ ಮಾಡಿದ್ದೀವಿ. ಪಕ್ಕದಲ್ಲಿ ರೆಡ್ ಇದೆ, ರೆಡ್ಡಿಗೆ ಸೆಂಟ್ರ್ ಪೀಸ್ ಕಲರ್ ಏನಿದೆಯಲ್ಲ ಅದು ಮ್ಯಾಚ್ ಆಗಬೇಕು. ಸೊ ಇಲ್ಲಿ ಮ್ಯಾಚ್ ಆಗ್ತಿಲ್ಲ, ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಇದೇ ಥರ ಇಟ್ಕೋಬೇಕು. ಈ ಪ್ಲಸ್ಸನ್ನು ನೀವು ಡಿಸ್ಟರ್ಬ್ ಮಾಡಬಾರ್ದು. ಸೊ ಇದನ್ನು ನೀವು ತಿರ್ಗಿಸ್ಕೋಬೇಕು, ಮ್ಯಾಚ್ ಮಾಡ್ಕೋಬೇಕು ಅಂತಂದರೆ ಮೇಲ್ಭಾಗ ಮಾತ್ರ ಈ ಥರ ನೀವು ಒಂದು ಸ್ಟೆಪ್ ತಿರ್ಸ್ಕೊಂಡ್ರೆ ನೋಡಿ, ಈಗ ನೋಡಿ ಮ್ಯಾಚ್ ಆಗ್ತಿದೆಯಾ ನೋಡಿ. ಸೆಂಟ್ರ್ ಪೀಸ್ ಕಲರು ಈ ಸೈಡ್ ಕಲರ್ಗೆ, ಈ ವೈಟ್ ಸೈಡ್ ಕಲರ್ಗೆ ಇದು ಮ್ಯಾಚ್ ಆಗ್ತಾಯಿದೆ. ಸೊ ಇದು ಫಸ್ಟ್ ನೀವು ಫಾಲೋ ಮಾಡಬೇಕಾಗಿರೋದು. ಸೊ ಇದು ಮ್ಯಾಚ್ ಆಗಲಿಲ್ಲ ಅಂದರೆ ಇನ್ನೊಂದ್ಸರಿ ತಿರ್ಗಿಸ್ಕೋಬೇಕು. ಸೊ ಇಲ್ಲಿ ಯಾವುದೋ ಒಂದು ಮ್ಯಾಚ್ ಆಗುತ್ತೆ. ಸೊ ಈಗ ಆಲ್ರೆಡಿ ನಮಗೆ ಮ್ಯಾಚ್ ಆಗಿದೆ, ಹಾಗಾಗಿ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತಿದ್ವಿ. ಮೇಲ್ಭಾಗ ಮಾತ್ರ ನೀವು ಕೆಳಗಡೆ ಭಾಗನ ಅಥವಾ ಈ ಪ್ಲಸ್ಸನ್ನ, ಫಂಡಮೆಂಟಲಿ ಈ ಪ್ಲಸ್ಸನ್ನು ನೀವು ಡಿಸ್ಟರ್ಬ್ ಮಾಡಬಾರ್ದು. ಓಕೆ, ಸೊ ಇವಾಗ ಮ್ಯಾಚ್ ಆಯಿತು. ಇವಾಗ ಫಸ್ಟ್ ಸ್ಟೆಪ್ ಹೇಳ್ತೀನಿ. ಕೆಲವೊಂದ್ಸರಿ ವೈಟು ಈ ಕಡೆ ಬರುತ್ತೆ, ಅದು ನೆಕ್ಸ್ಟ್ ಬಂದಾಗ ನಾನು ಅದನ್ನ ಹೇಳ್ತೀನಿ ನಿಮಗೆ. ಈಗ ನಮಗೆ ನಾವು ಈ ಥರ ಪೊಸಿಷನ್ ಹಿಡ್ಕೊಂಡಾಗ ನೆಕ್ಸ್ಟಲ್ಲಿ ನಮಗೆ
ವೈಟ್ ಬಂದಿದೆ. ಅದಕ್ಕೆ ನಾವು ಫಸ್ಟ್ ಸ್ಟೆಪ್ ಆಗಿ ಅದರ ಸೈಡ್ ಕಲರನ್ನು ನಾವು ಆ ಭಾಗದಲ್ಲಿರುವಂಥ ಸೆಂಟರ್ ಪೀಸ್ ಕಲರ್ಗೆ ನಾವು ಮ್ಯಾಚ್ ಮಾಡಿದ್ದೀವಿ. ಇವಾಗ ಹೇಳ್ತೀನಿ. ಹೀಗಿದ್ದಾಗ ನಾವೇನು ಮಾಡಬೇಕು ಅಂತಂದರೆ, ಈ ಕಡೆ ಪೀಸ್ ಇದ್ದಾಗ ನೀವು ರಿವರ್ಸ್ ಈ ಕಡೆ ತಿರುಗಿಸ್ಬೇಕು. ಓಕೆ, ಒಂದು ಇದನ್ನು ಮೇಲೆ ತೊಗೊಬರ್ಬೇಕು, ಇದನ್ನು ಮತ್ತೆ ತೆಲ್ಲ ವಾಪಸ್ ಈ ಕಡೆ ತೊಗೊಂಡ್ಬರ್ಬೇಕು, ಮತ್ತೆ ತೆಲ್ಲ ಇದನ್ನು ವಾಪಸ್ ಡೌನ್ ತೊಗೊಂಡೋಗ್ಬೇಕು. ನೋಡಿ, ಪೊಸಿಷನ್ ಸೇಮ್ ಇದೆ. ಮೇಲೆ ಎಲ್ಲೋ ಸೆಂಟರ್ ಪೀಸ್ ಇಟ್ಕೊಂಡಿದ್ದೀವಿ, ಕೆಳಗಡೆ ವೈಟ್ ಇಟ್ಕೊಂಡಿದ್ದೀವಿ. ಸೇಮ್ ಪೊಸಿಷನ್. ಈಗೇನಾಯಿತು, ಇಲ್ಲಿರುವಂಥ ವೈಟು ನಮಗೆ ಇಲ್ಲಿಗೆ ಬಂತು. ನೋಡಿ, ಇಲ್ಲಿಗೆ ಬಂತು. ಸೊ ಅದೇ ಥರ ಇನ್ನೊಂದಿಷ್ಟು ಸಾಲ್ವ್ ಮಾಡೋಣ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋನ ಸ್ವಲ್ಪ ಬ್ಯಾಕ್ವರ್ಡ್ ಮಾಡಿ 1 ಅಥವಾ 2 ಸರಿ ನೋಡಿ, ನಿಮಗೆ ತಕ್ಷಣ ಅರ್ಥ ಆಗುತ್ತೆ. ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ನಾವು ಒಂದು ವೈಟನ್ನು ಸಾಲ್ವ್ ಮಾಡಿದ್ದೀವಿ, ಇದೇ ಪೊಸಿಷನಲ್ಲಿ ಇಟ್ಕೊಂಡಿದ್ದೀವಿ. ಇನ್ನೊಂದು ವೈಟನ್ನು ನೋಡೋಣ. ಈ ಥರ ತಿರುಗಿಸ್ಕೊಳ್ಳಿ. ನೋಡಿ, ಇಲ್ಲೊಂದು ವೈಟ್ ಸಿಕ್ತು ನಮಗೆ. ಮುಂಚೆ ನಮಗೆ ಲೆಫ್ಟಿಗೆ ಸಿಕ್ಕಿತ್ತು, ಈ ಸರಿ ನಮಗೆ ರೈಟಿಗೆ ಸಿಕ್ಕಿದೆ. ಸೊ ಎರಡೂ ಕೂಡ ನಿಮಗೆ ಮೆಥಡ್ ಗೊತ್ತಾಗ್ಬಿಡುತ್ತೆ ಇವರು. ಸೊ ಇಲ್ಲಿ ನಮಗೆ ಇದನ್ನು ಸಾಲ್ವ್ ಮಾಡೋಣ. ಇದು ಈ ಥರ ಇಟ್ಕೊಂಡಾಗ ನಿಮಗೆ ಈ ವೈಟು ನಿಮಗೆ ಇಲ್ಲಿಗೆ ಬರುತ್ತೆ. ಸೊ ಅದು ಹೇಗೆ ಬರುತ್ತೆ ಅಂತ ನೋಡೋಣ. ಈಗ ಈ ಥರ ಪೊಸಿಷನಲ್ಲಿ ಇಟ್ಕೊಂಡು ನಾವು ಸ್ಟೆಪ್ ಫಾಲೋ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಈ ಸೈಡ್ ಕಲರ್ನ ಆ ಕಡೆ ಇರುವಂಥ ಸೆಂಟರ್ ಪೀಸ್ ಕಲರ್ಗೆ ಮ್ಯಾಚ್ ಮಾಡಬೇಕು. ನೋಡಿ, ಬೈ ಡಿಫಾಲ್ಟಾಗಿ ಅದೇ ಮ್ಯಾಚ್ ಆಗಿದೆ, ನಾವೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದ್ಸರಿ ಮ್ಯಾಚ್ ಆಗಲ್ಲ, ಅವಾಗ ಇದನ್ನು ಈ ಕಡೆ ಆ ಕಡೆ ತಿರ್ಸ್ಕೋಬೇಕಾಗುತ್ತೆ. ಓಕೆ, ಇದು ಬೈ ಡಿಫಾಲ್ಟಾಗಿ ಮ್ಯಾಚ್ ಆಗಿದೆ, ಇದನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಫಾಲೋ ಮಾಡೋಣ. ಸೊ ಅವಾಗ ನಾವು ಲೆಫ್ಟಲ್ಲಿದ್ದಾಗ ಏನು ಮಾಡಿದ್ವಿ, ಈ ಕಡೆಯಿಂದ ಈ ಕಡೆ ತಿರುಗಿಸಿದ್ದೀವಿ. ಸೊ ಇವಾಗ ರೈಟಿಗೆ ಬಂದಿದೆ. ನಾವು ರೈಟಲ್ಲಿರೋದ್ರಿಂದ ಇದನ್ನು ಇವೆರಡನ್ನು ಈ ಥರ ಇಟ್ಕೊಂಡು ಟಾಪ್ ಲೇಯರ್ ಮಾತ್ರ ನಾವು ಈ ಥರ ಈ ಕಡೆ ಅಪೋಸಿಟ್. ನೋಡಿ, ಈ ಕಡೆ ಇದೆ ಅಂತಂದರೆ ಅಪೋಸಿಟ್ ತಿರ್ಸ್ಕೋಬೇಕು ನೀವು. ಅಪೋಸಿಟ್ 1, ಹೌದಾ? ಇದನ್ನು ಮೇಲಿಗೆ ತಗೋಬೇಕು 2, ಇದನ್ನು ವಾಪಸ್ ತರಬೇಕು 3, ಇದನ್ನು ಮತ್ತೆ ಡೌನಿಗೆ ವಾಪಸ್ ಕಳಿಸ್ಬೇಕು 4. ನೋಡಿ, ಇಲ್ಲಿ ಇದ್ದಿದ್ದು ನೋಡಿ ಇಲ್ಲಿ ಬಂತು. ಆಯಿತಾ? ನೋಡಿ, ಈ ಪ್ಲಸ್ಸನ್ನು ನಾವು ಡಿಸ್ಟರ್ಬ್ ಮಾಡಿಲ್ಲ, ಈ ಪ್ಲಸ್ಸನ್ನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಿಲ್ಲ. ಓಕೆ, ಈಗ ಎರಡು ಗೊತ್ತಾಯ್ತಲ್ವಾ? ನಮಗೆ ಲೆಫ್ಟ್ ಸೈಡಿಗೆ ವೈಟ್ ಬಂದಾಗ ಏನು ಮಾಡಬೇಕು, ರೈಟ್ ಸೈಡಿಗೆ ವೈಟ್ ಬಂದಾಗ ಏನು ಮಾಡಬೇಕು ಅಂತ ನಿಮಗೆ ಎರಡೂ ಕೇಸ್ಗಳು ಗೊತ್ತಾಯಿತು. ನಿಮ್ಗೆ ಒಂದು ಸರಿ ಗೊತ್ತಾಗಲಿಲ್ಲ ಅಂತಂದರೆ ಆಲ್ರೆಡಿ ಹೇಳಿದ್ನಲ್ವಾ, ಬ್ಯಾಕ್ವರ್ಡ್ ಮಾಡಿಕೊಡಿ, ಒಂದು ಸರಿ ಕ್ಲಿಯರಾಗಿ ನೋಡ್ಕೊಂಬಿಡಿ, ನಿಮಗೆ ಆ ಸ್ಟೆಪ್ಪು ನೆನ್ಪಲ್ಲಿ ಉಳ್ಕೊಳುತ್ತೆ. ಈಗ ಮತ್ತೆ ನಾವು ಇನ್ನೊಂದು ವೈಟನ್ನು ನೋಡ್ಕೊಳ್ಳೋಣ. ಈ ಸೈಡಲ್ಲಿ ಯಾವುದು ವೈಟ್ ಇದೆ ಅಂತ ನೋಡೋಣ. ನೋಡಿ, ಈ ಸೈಡಲ್ಲಿ ಯಾವುದು ವೈಟ್ ಕಾಣಿಸ್ತಾ ಇಲ್ಲ, ಎಲ್ಲ ಸಾಲ್ವ್ ಹೋಗ್ಬಿಟ್ಟಿದೆ. ಈಗ ನಾವು ಇನ್ನೊಂದು ವಿಷಯಕ್ಕೆ ಬರೋಣ. ಎಲ್ಲಿದೆ ವೈಟ್? ಈಗ ಇಲ್ಲಿದೆ. ನಾವು ಇದೇ ಸ್ಟ್ಯಾಂಡರ್ಡ್ ಪೊಸಿಷನಲ್ಲಿ ಹಿಡ್ಕೊಂಡಾಗ ಕೆಳಗಡೆ ವೈಟು, ಮೇಲ್ಗಡೆ ಸೆಂಟರ್ ಪೀಸ್ ಎಲ್ಲೂ ಹಿಡ್ಕೊಂಡಾಗ ನೋಡಿ, ಸೈಡ್ಗೆ ಯಾವುದು ವೈಟ್ ಬಂದಿಲ್ಲ ಅಂತ ಹೇಳಿದೆ, ಮುಗಿದೋಯ್ತು. 2 ಬಂದಿತ್ತು, ನಾವು ಎರಡೂ ಸಾಲ್ವ್ ಮಾಡಿ ಕೆಳಗಡೆ ಕಳಿಸಿದ್ದೀವಿ. ಇವಾಗ ವೈಟ್ ಎಲ್ಲಿ ಬಂದಿದೆ ನಮಗೆ? ವೈಟ್ ಇಲ್ಲೊಂದು ಉಳ್ಕೊಂಡಿದೆ, ಮೇಲ್ಗಡೆ ಉಳ್ಕೊಂಡಿದೆ ಅಲ್ವಾ? ಸೊ ಈಗ 1 ನಾವು ಸಾಲ್ವ್ ಮಾಡೋಣ. ಈಗ ನಾವು ಈ ಕಡೆ ಬಂದಿಲ್ಲ, ಇನ್ನೊಂದು ಕೇಸ್ ಇದೆ. ಈಗ ಇನ್ನೊಂದು ಕೇಸ್ ಏನು ಅಂತಂದರೆ, ಈ ಥರ ಬಂದಾಗ ನಿಮಗೆ ಈ ಥರ ಪೊಸಿಷನಲ್ಲಿ ಹಿಡ್ಕೊಂಡಾಗ ವೈಟ್ ಕೆಲವೊಂದ್ಸರಿ ಇಲ್ಲಿ ಬಂದಿರುತ್ತೆ, ಇಲ್ಲಿ ಬಂದಿರುತ್ತೆ, ಇಲ್ಲಿ ಬಂದಿರುತ್ತೆ, ಈ ಥರ ಹಿಡ್ಕೊಂಡದ್ದು. ಅದನ್ನು ನೀವು ಈ ಥರ ಪೊಸಿಷನಲ್ಲಿ ತೊಗೊಂಬನ್ನಿ. ಈ ವೈಟನ್ನು ಇಲ್ಲಿ ಮೇಲ್ಭಾಗದಲ್ಲಿ ಲೆಫ್ಟ್ ಸೈಡಲ್ಲಿ ಈ ಮೇಲ್ಭಾಗದಲ್ಲಿ ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ. ಓಕೆ, ಪೊಸಿಷನ್ ಅರ್ಥ ಆಯ್ತಲ್ವಾ? ಇವಾಗ ಈ ಸ್ಟೆಪ್ ಏನು ಮಾಡೋದು ಅಂತಂದರೆ, ಇದನ್ನು ಈ ಕಡೆ ತರುವಂಥ ಸ್ಟೆಪ್ ಇದು. ಈ ಕಡೆ ಈ ಪೊಸಿಷನಲ್ಲಿ ಬರುವಂಥ ಸ್ಟೆಪ್ ಇದು. ಸೊ ಯಾವಾಗಲೂ ಇದನ್ನು ನೀವು ಯಾವುದೋ ಭಾಗದಲ್ಲಿ ಈ ಕಡೆ ಇತ್ತು ಅಂತಂದರೆ, ಇದನ್ನು ಫಸ್ಟ್ ಈ ಡೈರೆಕ್ಷನಲ್ಲಿ ಈ ಪ್ಲೇಸಲ್ಲಿ ತೊಗೊಂಬನ್ನಿ. ನಿಮ್ಮ ಲೆಫ್ಟ್ ಸೈಡಲ್ಲಿ ತೊಗೊಂಬಂದು 1 2 3 ಈ ಥರ ನೋಡಿ. ಇವಾಗ ನಮಗೆ ವೈಟ್ ಸಿಕ್ತಿಲ್ಲ. ಮತ್ತೆ ನೋಡಿ, ಮೇಲ್ಗಡೆ ಅದು ಕ್ಲಿಯರ್ ಆಯಿತು, ವೈಟ್ ನಮಗೆ 2 ಸಿಕ್ತು ನೋಡಿ. ಸೊ ಇವಾಗ ಸೈಡ್ ವೈಟ್ ಕ್ಲಿಯರ್ ಆಗಿ ಮಾಡೋದು ಅಂತ ಆಲ್ರೆಡಿ ನಾನು ಹೇಳಿದ್ನಲ್ವ, ಅದನ್ನೇ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ರೆ ನಿಮಗೆ ಕೆಳಗಡೆ ಈ 2 ವೈಟನ್ನು ನಾವು ಕೆಳಗಡೆ ಕಳಿಸ್ಬೋದು. ಹೌದಲ್ವಾ? ಸೊ ನೋಡಿ, ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ಪ್ಲಸ್ ಡಿಸ್ಟರ್ಬ್ ಆಗಿಲ್ಲ. ರೈಟ್? ಮತ್ತೆ ಪೊಸಿಷನ್ಗೆ ಇಟ್ಕೊಳ್ಳೋಣ. ವೈಟ್ ಎಲ್ಲಿದೆ ನಮಗೆ? ವೈಟ್ ಇಲ್ಲಿದೆ. ಇದೆಯಾ? ಯಾವ ಕಡೆ ಇದೆ? ರೈಟ್ ಸೈಡ್ ಇದೆ. ರೈಟ್ ಹ್ಯಾಂಡ್ ಸೈಡ್ ಇದೆ ಅಂತಂದರೆ ನಾವೇನು ಮಾಡಬೇಕು? ಫಸ್ಟ್ ಮ್ಯಾಚ್ ಮಾಡಬೇಕಾಗಿರೋದು ಇದರ ಜೊತೆ ಸೈಡ್ ಕಲರ್ ಇರುವಂಥದ್ದು ಕೇಸರಿ ಇದೆ. ಸೊ ಕೇಸರಿ ಜೊತೆ ಈ ಸೆಂಟರ್ ಪೀಸ್ ಕಲರ್ನ ಮ್ಯಾಚ್ ಮಾಡಬೇಕು. ಇದು ಮ್ಯಾಚ್ ಆಗ್ತಾ ಇಲ್ಲ, ಹಾಗಾಗಿ ಇಲ್ಲಿ ಸೆಂಟರ್ ಕಲರ್ ಇದೆ. ಇದನ್ನು ಟಾಪ್ ಲೇಯರ್ ಮಾತ್ರ ಈ ಕಡೆ ತಿರುಗಿಸ್ಕೊಡಿ. ನೋಡಿ,
ಈಗ ಮ್ಯಾಚ್ ಆಯಿತು. ಸೊ ಇವಾಗ ನಾವು ಸೇಮ್ ಸ್ಟೆಪ್ನು ಫಾಲೋ ಮಾಡೋಣ. ಆಲ್ರೆಡಿ ಹೇಳ್ಕೊಟ್ನಲ್ವಾ, ಇನ್ನೊಂದ್ಸರಿ ನೋಡ್ಕೊಂಬಿಡಿ. ಇಲ್ಲಿ ಇದ್ರ ಈ ವೈಟು ಈಗ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಹೇಗೆ ಮಾಡೋದು, ಅದನ್ನು ಅಪೋಸಿಟಿಗೆ ಕಳಿಸ್ಬೇಕು. 1 ಮೇಲೆ ತೊಗೊಂಬನ್ನಿ, 2 ವಾಪಸ್ ತಿರ್ಗಾ ತೊಗೊಂಬನ್ನಿ, 3 ಈಗ ಕೆಳಗಡೆ ತೊಗೊಂಡೋಗಿ ಸೇಮ್ ನೋಡಿ, ಪ್ಲಸ್ ರಿಷಬ್ ಆಗಿಲ್ಲ. ಆಮೇಲೆ ಈ ಥರ ಇಟ್ಕೊಂಡಾಗ ಮತ್ತೆ ಇನ್ನೊಂದು ಬಂತು ನಮಗೆ, ಯಾವುದು ಮೇಲೆ ಬಂತು. ಮೇಲೆ ಬಂದರೆ ಏನು ಮಾಡ್ಬೇಕಂತ ಹೇಳಿದ್ನಲ್ವ ನಾನು. ಅದಕ್ಕಿಂತ ಮುಂಚೆ ಫಸ್ಟ್ ನೀವು ಸೈಡ್ ಕಲರನ್ನು ಕ್ಲಿಯರ್ ಮಾಡ್ಕೊಂಬಿಡಿ. ಸೈಡ್ ಇಲ್ಲಿ ಯಾವುದು ಇಲ್ಲ ಅಂದಾಗ ಮಾತ್ರ ನೀವು ಮೇಲೆ ಇರುವಂಥ ಕಲರ್ನ ನೀವು ಸಾಲ್ವ್ ಮಾಡ್ಕೋಬೇಕು. ಸೊ ಹಾಗಾಗಿ ಸೈಡ್ ಇನ್ನೊಂದಿದೆ ನಮಗೆ, ಇದೊಂದು ಕ್ಲಿಯರ್ ಮಾಡ್ಕೊಂಬಿಡೋಣ. ಇದು ಕೂಡ ರೈಟಿಗೆ ಬಂದಿದೆ. ಸೊ ಇದಕ್ಕೆ ಫಸ್ಟ್ ಕಲರ್ ಮ್ಯಾಚು, ಇದು ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ಟಾಪ್ ಲೇಯರ್ನ ಮಾತ್ರ ಈ ಕಡೆ ತಿರ್ಸ್ಕೋತೀನಿ. ಇದು ಮ್ಯಾಚ್ ಆಗ್ತಾ ಇಲ್ಲ. ಇನ್ನೊಂದ್ಸರಿ ತಿರ್ಸ್ಕೋತೀನಿ. ನೋಡಿ, ಇದು ಮ್ಯಾಚ್ ಆಗ್ತಾ ಇದೆ. ಸೊ ಇವಾಗ ನಾವು ಸೇಮ್ ಸ್ಟೆಪ್ನ ಫಾಲೋ ಮಾಡೋಣ. ಇದು ಈ ಪ್ಲೇಸಿಗೆ ಬರುತ್ತೆ. ಸೊ ಅಪೋಸಿಟಿಗೆ ಕಳಿಸಿ, ಮೇಲಕ್ಕೆ ತೊಗೊಂಬನ್ನಿ, ಮತ್ತೆ ತಿರ್ಗಾ ವಾಪಸ್ ತೊಗೊಂಬನ್ನಿ, ಮತ್ತೆ ಡೌನಿಗೆ ಕಳಿಸಿ. ಆಯ್ತಲ್ವಾ, ಇದು ಸಾಲ್ವ್ ಆಯ್ತು. ಈಗ ಇದು ಒಂದು ಮಾತ್ರ ಉಳ್ಕೊಂಡಿದೆ ನಮಗೆ, ಇದು ಒಂದು ಮಾತ್ರ. ಸೊ ಇವಾಗ ನೋಡಿ, ನಾನು ಏನು ಹೇಳಿದೆ, ಮೇಲೆ ಬಂದಾಗ ಇದನ್ನು ಈ ಪೊಸಿಷನಲ್ಲಿ ಇಟ್ಕೊಡಿ ಅಂತ ಹೇಳಿದ್ದೀನಿ. ಇನ್ ಕೇಸ್ ನೀವು ಈ ಥರ ಇಟ್ಕೊಂಡಿದ್ರು ಕೂಡ ಅದನ್ನು ನೀವು ಈ ಥರ ತೊಗೊಂಬನ್ನಿ. ಸೊ ಅವಾಗ ಸೇಮ್ ಸ್ಟೆಪ್ನ ಫಾಲೋ ಮಾಡೋಣ. ಮುಂದಕ್ಕೂ ತೊಗೊಂಡೋಗಿ ಇನ್ನು ರೈಟಿಗೆ ತೊಗೊಂಬನ್ನಿ, ಇದನ್ನು ಮತ್ತೆ ತಿರ್ಗಾ ವಾಪಸ್ ಬಾಟಮ್ ತೊಗೊಂಡ್ವಿ. ಇದೇನಾಯಿತು, ನಮಗೆ ಸೈಡಿಗೆ ಒಂದು ಕಲರ್ ಬಂತು, ಯಾವುದೋ ವೈಟ್ ಕಲರ್ ಬಂತು. ಸೊ ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಏನು ರೆಡಿ ಅಲ್ವಾ, ಈ ಪೊಸಿಷನಿಗೆ ತರಬೇಕು. ಈ ಪೊಸಿಷನ್ಗೆ ಈಗ ಟಾಪ್ ಲೇಯರ್ ಮಾತ್ರ ಈ ಥರ ತೊಗೊಳ್ಳಿ. ಈಗ ನೋಡಿ, ಬಾಟಮಲ್ಲಿ ನೋಡಿ, ಇದಿದೆ, ಇಲ್ಲಿ ಬೇಡ. ಸೊ ಈಗ ಇನ್ನೊಂದು ಸರಿ ತಿರ್ಸ್ಕೊಡಿ. ನೋಡಿ, ಇಲ್ಲಿದೆ. ಸೊ ಇಲ್ಲಿ ಏನಾದರೂ ನಿಮ್ಗೆ ಬೇರೆ ಕಲರ್ ಇದ್ದಾಗ ಈ ಪೊಸಿಷನಲ್ಲಿ ನೀವು ಇಟ್ಕೊಂಡಾಗ ಈಸಿಯಾಗಿ ಇಲ್ಲಿ ಬಂದದು ಕೂತ್ಕೊಳ್ಳುತ್ತೆ. ಇದೆ ಸಣ್ಣ ಟ್ರಿಕ್ ಇವು. ಸೊ ಇವಾಗ ರೈಟ್ ಸೈಡ್ ಇದೆ, ಅಗೇನ್ ನಾವು ಸೇಮ್ ಫಾಲೋ ಮಾಡೋಣ. ಸೈಡ್ ಕಲರ್ ರೆಡ್ ಇದೆ, ಇದಕ್ಕೂ ಮ್ಯಾಚ್ ಇದೆ ಬೈ ಡಿಫಾಲ್ಟು. ಇವಾಗ ನಾವು ಇದನ್ನ ಅಪೋಸಿಟ್ ಕಳಿಸೋಣ, ನೆನಕ್ಕೆ ತೊಗೊಂಬರೋಣ. ರಿಟರ್ನ್ ಬಾಟಮ್. ನೋಡಿ, ನಮಗೆ ವೈಟ್ ಸೆಟ್ ಆಯ್ತು. ನೋಡಿ, ವೈಟ್ ಎಲ್ಲೂ ಇಲ್ಲ, ಹೌದಲ್ವಾ. ಸೊ ವೈಟ್ ನಮಗೆ ಫಸ್ಟ್ ಕ್ಲಿಯರ್ ಆಯ್ತು. ಇದ್ರ ಜೊತೆ ವೈಟ್ ಯಾವಾದ್ರೂ ನಿಮಗೆ ಕ್ಲಿಯರ್ ಆಗುತ್ತೋ, ಇದು ಒಂದು ಲೇಯರ್ ಕೂಡ ಕ್ಲಿಯರ್ ಆಯ್ತು ನಿಮಗೆ. ನೋಡಿ, ಇದು ಕ್ಲಿಯರ್ ಆಯ್ತು. ನೋಡಿ, ಯಾವುದಾದ್ರು ಮಿಸ್ ಮ್ಯಾಚ್ ಇದೆಯಾ ಫಸ್ಟ್ ಲೇಯರಲ್ಲಿ, ಹೌದಲ್ವಾ. ಬಾಟಮ್ ಲೇಯರ್ ಸಾಲ್ವ್ ಆಯ್ತಲ್ವ ನಮಗೆ. ಇದು ಫ್ರೆಂಡ್ಸ್, ನೀವು ಈ ಸ್ಟೆಪ್ಗಳನ್ನು ತುಂಬ ಸ್ಲೋ ಆಗಿ ತೋರಿಸಿದ್ದೀನಿ. ನೀವು 2-3 ಸಾರಿ ಗಮನ ಇಟ್ಟು ನೋಡ್ಬಿಟ್ರೆ ನಿಮಗೆ ತುಂಬ ಈಸಿಯಾಗಿ, ತುಂಬ ಸ್ಪೀಡಾಗಿ ಇದನ್ನು ಬೇಗನೆ ಮ್ಯಾಚ್ ಮಾಡ್ಬೋದು. ಈಗ ನಾವು ಫಸ್ಟ್ ಲೇಯರನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಟ್ರಿಕ್ ಏನು ಅಂದರೆ, ಸೆಕೆಂಡ್ ಲೇಯರನ್ನು ನಾವು ಸೆಟ್ ಮಾಡಬೇಕು. ಅದಕ್ಕೆ ಇನ್ನೊಂದು ಸಿಂಪಲ್ ಟ್ರಿಕ್ ಇದೆ, ಅದನ್ನು ನಿಮ್ಗೆ ಹೇಳ್ತೀನಿ. ಇವಾಗ ಸೆಕೆಂಡ್ ಲೇಯರನ್ನು ನೀವು ಸೆಟ್ ಮಾಡಬೇಕು ಅಂತಂದರೆ ಒಂದು ಈಸಿ ಟ್ರಿಕ್ ಏನು ಅಂದರೆ, ಇಲ್ಲಿ ಮೇಲೆ ನಿಮಗೆ ಸುಮಾರು ಎಲ್ಲೋಗಳು ಕಾಣಿಸ್ತವೆ. ಸೊ ನೋಡಿ, ಎಲ್ಲೋ ಇಲ್ಲಿ ಎಲ್ಲೋ ಈ ಥರ ಕಾಣಿಸ್ತವೆ. ಸೊ ಇಲ್ಲಿ ಟಾಪ್ ಲೇಯರಲ್ಲಿ ಎಲ್ಲೋ ಸುತ್ತಮುತ್ತ ಇರದೇ ಇರುವಂಥ ಪ್ಲೇಸ್ಗಳನ್ನು ನೀವು ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಈ ಪೀಸಲ್ಲಿ ಈ ಕಡೆ ಬೇರೆ ಕಲರ್ ಇದೆ, ಬಟ್ ಮೇಲೆ ಎಲ್ಲೋ ಇದೆ, ಬೇಡ. ನೋಡಿ, ಎಲ್ಲೋ ಇದೆ, ಬೇಡ. ನೋಡಿ, ಇದರಲ್ಲೂ ಕೂಡ ಎಲ್ಲೋ ಇದೆ, ಬೇಡ. ನೋಡಿ, ಇದರಲ್ಲಿ ಎಲ್ಲೋ ಇದೆಯಾ, ಈ ಪೀಸ್ಗೆ ಎಲ್ಲೋ ಇಲ್ಲ. ನೋಡಿ, ಗ್ರೀನ್ ಇದೆ, ಕೇಸರಿ ಇದೆ ಅಲ್ವಾ. ಸೊ ಈಗ ಇದ್ರ ಮೇಲೆ ನಾವು ಕನ್ಸಿಡರ್ ಮಾಡೋಣ. ಸೊ ಈ ಥರದ್ದು ಒಂದು ಪೀಸನ್ನ ಐಡೆಂಟಿಫೈ ಮಾಡಬೇಕು ಟಾಪ್ ಲೇಯರಲ್ಲಿ. ಅದಕ್ಕೆ ನೆಕ್ಸ್ಟ್ ಟ್ರಿಕ್, ಅದು ಹೇಗೆ ಈ ಸೆಕೆಂಡ್ ಲೇಯರನ್ನು ಸೆಟ್ ಮಾಡುತ್ತೆ ಅಂತ ನೋಡೋಣ. ಸೊ ಇವಾಗ ನೀವು ಐಡೆಂಟಿಫೈ ಮಾಡಿದ್ದೀರಾ, ಈ ಥರ ಹಿಡ್ಕೊಂಡಿದ್ದೀರಾ. ಫಸ್ಟ್ ಟ್ರಿಕ್ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಯಾವುದಿದೆ, ಗ್ರೀನ್ ಇದೆಯಲ್ವಾ, ಈ ಸೆಂಟರ್ ಪೀಸ್ ಕಲರ್ ಇದೆಯಲ್ವಾ, ಇದು ಕೂಡ ಗ್ರೀನ್ ಇರಬೇಕು, ಮ್ಯಾಚ್ ಇರಬೇಕು. ನೋಡಿ, ಈ ಟಾಪ್ ಇರಲಿಲ್ಲ ಅಂತಂದರೆ ಈ ಥರ ನೀವು ಸೆಟ್ ಮಾಡ್ಕೋಬೇಕು. ಸೊ ಇಲ್ಲಿ ಆಲ್ರೆಡಿ ಬೈ ಡಿಫಾಲ್ಟ್ ಆಗಿದೆ, ಹಾಗಾಗಿ ನಾನು ಇದನ್ನೇ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಮ್ಯಾಚ್ ಇದೆ. ಮೇಲ್ಗಡೆ ಯಾವ ಕಲರ್ ಇದೆ, ಕೇಸರಿ ಇದೆ ಅಲ್ವಾ. ಸೊ ಈ ಕೇಸರಿ ಒಂದು ಈ ಕಡೆ ಬಂದಿರುತ್ತೆ, ಇಲ್ಲ ಅಂದರೆ ಈ ಕಡೆ ಬಂದಿರುತ್ತೆ. ನೋಡಿ, ಈ ಕಡೆ ಬಂದಿದೆ ಆಲ್ರೆಡಿ. ಸೊ ನೀವು ಈ ಥರ ಫೇಸ್ ಮಾಡಿ ಇಟ್ಕೊಂಡಾಗ, ಮೇಲೆ ಎಲ್ಲೋ ಕೆಳಗಡೆ ವೈಟು ಫೇಸ್ ಮಾಡಿ ಇಟ್ಕೊಂಡಾಗ, ಈ ಥರ ಮ್ಯಾಚ್ ಮಾಡ್ಕೊಂಡಾಗ, ಈ ಟಾಪ್ ಕಲರ್ ಇದೆಯಲ್ವಾ, ಇದ್ರ ಜೊತೆ ಅಟ್ಯಾಚ್ ಆಗಿರುವಂಥ ಕಲರು
ಇದು ಲೆಫ್ಟಿಗಾದ್ರೂ ಬಂದಿರುತ್ತೆ ಇಲ್ಲ ರೈಟ್ಗಾದ್ರೂ ಬಂದಿರುತ್ತೆ. ಸೊ ಈಗ ನಮ್ಮ ಕೇಸಲ್ಲಿ ಏನಾಗಿದೆ, ರೈಟಿಗೆ ಬಂದಿದೆ. ಸೊ ರೈಟಿಗೆ ಬಂದಿದೆ ಅಂತಂದರೆ ಟ್ರಿಕ್ ಏನಪ್ಪ ಅಂದರೆ ಇದನ್ನು ನೀವು ರೈಟಿಗೆ ತೊಗೊಬೇಕು. ರೈಟಿಗೆ ತೊಗೊಂಡು ಈ ಕಡೆಯಿಂದ ಆ ಕಡೆ ಹೋಗಿದೆ ಅಲ್ವಾ, ಇದನ್ನು ಮೇಲಕ್ಕೆ ಎತ್ತಬೇಕು. ಇದನ್ನು ಮತ್ತೆ ತಿರುಗಿ ವಾಪಸ್ ತೊಗೊಂಡ್ಬರ್ಬೇಕು. ಇದನ್ನು ಮತ್ತೆ ಬಾಟಮ್ಗೆ ತೊಗೊಂಡೋಗ್ಬೇಕು. ಸೊ ಈಗ ನಾವೇನು ಮಾಡಿದ್ವಿ ನೋಡಿ, ಪ್ಲಸ್ಸನ್ನು ಡಿಸ್ಟರ್ಬ್ ಮಾಡಿಲ್ಲ, ಜೊತೆಗೆ ವೈಟ್ ಇಲ್ಲಿ ಮೇಲೆ ಬಂತು. ಸೊ ಇದನ್ನು ವೈಟನ್ನು ಫಸ್ಟ್ ಸಾಲ್ವ್ ಮಾಡ್ಕೊಂಬಂದು ನಾವು ಆಲ್ರೆಡಿ ತೋರಿಸಿದ್ವಲ್ಲ ವೈಟ್ ಹೇಗೆ ಸಾಲ್ವ್ ಮಾಡ್ಕೋಬೇಕಂತ. ಈಗ ನೋಡಿ ಇದು ಲೆಫ್ಟಿಗೆ ಬಂದಿದೆ. ಲೆಫ್ಟಿಗೆ ಬಂದಿರುವಂಥ ವೈಟ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು, ಫಸ್ಟ್ ನೋಡಬೇಕಾಗಿರೋದು ಸೈಡ್ ಕಲರನ್ನು ಮ್ಯಾಚ್ ಮಾಡ್ಕೋಬೇಕು. ಮ್ಯಾಚ್ ಇದೆ ಆಲ್ರೆಡಿ. ಸೊ ಇದನ್ನು ಅಪೋಸಿಟ್ ತಿರುಗಿಸ್ಕೋಬೇಕು. ಈ ಕಡೆ ಸೈಡ್ ಬಾಟಮ್ ಮೇಲೆ ಬರಬೇಕು. ಇದನ್ನು ಮತ್ತೆ ತಿರ್ಗಾ ರಿಟರ್ನ್ ತೊಗೊಂಡು ಹೋಗ್ಬೇಕು. ರಿಟರ್ನ್ ಬೋಟ್ ನೋಡಿ. ಸೊ ಕಲರ್ ವೈಟ್ ಕಲರ್ ಏನಾದರೂ ಮೇಲೆ ಬಂತು ಅಂದರೆ ಫಸ್ಟ್ ಅದನ್ನು ಸಾಲ್ವ್ ಮಾಡ್ಕೋಬೇಕು. ಇದರಲ್ಲಿ ಅದೇ ಇಂಪಾರ್ಟೆಂಟ್ ಟ್ರಿಕ್. ಇದನ್ನು ಸಾಲ್ವ್ ಮಾಡ್ತಾ ಮೇಲ್ಗಡೆ ಇರುವಂಥ ಫಸ್ಟ್ ಟ್ರಿಕ್ ಹೇಳಿದ್ನಲ್ವಾ, ಅದನ್ನು ಸಾಲ್ವ್ ಮಾಡ್ತಾ ಅದ್ರ ಜೊತೆಗೆ ಮೇಲೆ ಬರುವಂಥ ವೈಟ್ಗಳನ್ನು ಕೂಡ ನೀವು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅವಾಗ ನೀವು ಇದನ್ನು ವೈಟ್ ಸೆಟ್ ನಮಗೇನು ಮ್ಯಾಚ್ ಆಗಿದೆ ಮುಂಚೆ ಅದನ್ನು ನಾವು ರಿಟೈನ್ ಮಾಡ್ಕೋಬೇಕು. ಸೊ ಇವಾಗ ನೆಕ್ಸ್ಟ್ ಹೋಗೋಣ. ಆಯಿತು, ವೈಟ್ ಕ್ಲಿಯರ್ ಆಯ್ತು. ಇವಾಗ ಈ ಇನ್ನೊಂದು ಎಲ್ಲೋ ಇಲ್ಲದೆ ಇರುವಂಥ ನಮಗೆ ಪೀಸ್ ಯಾವುದಿದೆ, ಇಲ್ಲಿದೆ ನೋಡಿ. ಇದಕ್ಕೆ ಯಾವುದೇ ಎಲ್ಲೋ ಇಲ್ಲ, ರೆಡ್ ಇದೆ, ಬ್ಲೂ ಇದೆ. ಸೊ ಇದನ್ನು ನೋಡೋಣ. ನಾನು ಫಸ್ಟ್ ಏನು ಹೇಳಿದೆ, ಇದು ಮ್ಯಾಚ್ ಆಗಬೇಕು. ಈ ಸೆಂಟರ್ ಪೀಸ್ ಕಲರು ಈ ಕಲರ್ ಮ್ಯಾಚ್ ಆಗಬೇಕು. ಇದು ಮ್ಯಾಚ್ ಆಗ್ತಿಲ್ಲ, ಹಾಗಾಗಿ ಟಾಪ್ ಲೇಯರನ್ನು ನಾವು ಈ ಥರ ತಿರ್ಸ್ಕೊಳ್ಳೋಣ. ನೋಡಿ ಮ್ಯಾಚ್ ಆಯಿತು. ಈಗ ಮೇಲೆ ಯಾವುದಿದೆ, ಬ್ಲೂ ಇದೆ. ನಾ ಏನು ಹೇಳಿದೆ, ಇದು ಈ ಕಡೆ ಆದ್ರೂ ಬಂದಿರುತ್ತೆ, ಈ ಕಡೆ ಆದ್ರೂ ಬಂದಿರುತ್ತೆ ಅಂತ. ಈಗ ಈ ಕಡೆ ನೋಡಿ ಬಂದಿಲ್ಲ, ಈ ಕಡೆ ನೋಡಿ ಇದೆ. ಸೊ ಈ ಥರ ಬಂದಾಗ ಏನು ಮಾಡಬೇಕು, ಈ ಕಡೆ ಇದೆ ಅಂತಂದರೆ ಇದನ್ನು ಅಪೋಸಿಟ್ ಕಳಿಸ್ಬೇಕು. ಇದನ್ನು ಮೇಲೆ ಕೆತ್ಕೋಬೇಕು. ಮತ್ತೆ ತಿರ್ಗಾ ವಾಪಸ್ ತೊಗೊಂಬನ್ನಿ. ಮತ್ತೆ ತಿರ್ಗಾ ಬಾಟಲ್ ತೊಗೊಂಡೋಗಿ ಇವಾಗ ವೈಟ್ ನಿಮಗೆ ಸಿಗುತ್ತೆ. ವೈಟ್ ಬಂದಿರುತ್ತೆ. ಸೊ ಇಮಿಡಿಯೇಟಾಗಿ ನೀವು ವೈಟನ್ನು ಸಾಲ್ವ್ ಮಾಡ್ಕೋಬೇಕು. ವೈಟನ್ನು ಸಾಲ್ವ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಸೈಡ್ ಕಲರ್ ಏನಿದೆ ಇದಕ್ಕೂ ಮ್ಯಾಚ್ ಇರಬೇಕು. ಸೊ ಮ್ಯಾಚ್ ಇದೆ. ಇವಾಗ ರೈಟಿಗೆ ಬಂದಿದೆ. ಏನು ಮಾಡಬೇಕು, ಅಪೋಸಿಟ್ ಕಳಿಸಿ ಇದನ್ನು ಮೇಲೆ ತೊಗೊಂಬನ್ನಿ. ಮತ್ತೆ ವಾಪಸ್ ತಿರ್ಗಾ ತೊಗೊಂಬನ್ನಿ. ಇದನ್ನು ಕೆಳಗಡೆ ತೊಗೊಂಡು ನೋಡಿ, ವೈಟ್ ನಮಗೆ ಕ್ಲಿಯರ್ ಆಯಿತು. ಸೊ ಇಲ್ಲಿ ವೈಟನ್ನು ನಾವು ಕ್ಲಿಯರ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಇವಾಗ ಏನಾಯ್ತು ಇದು ನೋಡಿ, ಇದು ಮ್ಯಾಚ್ ಆಗ್ತಾ ಹೋಗ್ತಾ ಇದೆ. ನೋಡಿ ಮ್ಯಾಚ್ ಆಗ್ತಾ ಹೋಗ್ತಾ ಇದೆ. ಈ ಟ್ರಿಕ್ಕಿಂದ ಇದು ಮ್ಯಾಚ್ ಆಗ್ತಾ ಹೋಗಿದೆ. ಇದು ಒಂದು ಮಾತ್ರ ಉಳಿದಿದೆ. ಇವಾಗ ಇನ್ನು ಯಾವುದು ಎಲ್ಲೋ ಇಲ್ಲದೆ ಇರೋದು ಉಳಿದಿದೆ. ಎಲ್ಲದಕ್ಕೂ ಎಲ್ಲೋ ಇದೆ, ಇಲ್ಲಿ ಇದಕ್ಕೂ ಎಲ್ಲೋ ಇದೆ. ಸೊ ನಾವು ಸೆಂಟ್ರಲ್ ಪೀಸ್ ಮಾತ್ರ ನೋಡ್ತಾ ಇದ್ದೀವಿ. ಸೊ ಇನ್ನಿದೆ ನೋಡಿ, ಇದಕ್ಕೆ ಯಾವುದೇ ಎಲ್ಲೋ ಇಲ್ಲ, ಇದಕ್ಕೂ ಇಲ್ಲ, ಇದಕ್ಕೂ ಇಲ್ಲ. ಸೊ ಇದನ್ನು ನೋಡೋಣ. ಫಸ್ಟ್ ನಾವು ಇದನ್ನು ಮ್ಯಾಚ್ ಮಾಡ್ಬೇಕಲ್ವಾ, ಹಾಗಾಗಿ ಇದನ್ನು ತಿರುಗಿಸ್ಕೋತೀನಿ. ನೋಡಿ ಇಲ್ಲೇ ಪಕ್ಕದಲ್ಲಿದೆ. ಸೊ ಮ್ಯಾಚ್ ಆಯಿತು. ನೆಕ್ಸ್ಟು ಎರಡು ಈ ಕಡೆ ಇರುತ್ತೆ, ಇಲ್ಲ ಈ ಕಡೆ ಇರುತ್ತೆ. ಸೊ ಈಗ ಈ ಕಡೆ ಇದೆ. ಇದನ್ನು ಅಪೋಸಿಟ್ ತಿರ್ಸ್ಕೋತೀನಿ. ಇದನ್ನ ಮೇಲಕ್ಕೆ ತೊಗೊಂಬರ್ತೀನಿ, ರಿಟರ್ನ್ ತೊಗೊಂಬರ್ತೀನಿ. ದೆನ್ ಬಾಟಮ್ ರಿಟರ್ನ್ ಹೋಗುತ್ತೆ. ಇವಾಗ ವೈಟ್ ಮೇಲೆ ಬಂದಿರುತ್ತೆ. ವೈಟನ್ನು ಇಮಿಡಿಯೇಟಾಗಿ ಸಾಲ್ವ್ ಮಾಡ್ಕೋಬೇಕು. ನೋಡಿ ಇದು ಮ್ಯಾಚ್ ಇದೆ. ಬಸ್ ತೊಗೊಂಬನ್ನಿ, ನೆನಪು ತೊಗೊಂಬನ್ನಿ. ರಿವರ್ಸ್ ಬಾಟಮ್ ರಿಟರ್ನ್. ನೋಡಿ ವೈಟು ನಾವು ಕ್ಲಿಯರ್ ಮಾಡ್ಕೊಂಡಿವಿ. ಜೊತೆಗೆ ನೋಡಿ ಸೆಕೆಂಡ್ ಲೇಯರ್ ಕ್ಲಿಯರ್ ಆಯಿತು. ನೋಡಿ ಸೆಕೆಂಡ್ ಲೇಯರ್ ಕ್ಲಿಯರ್ ಆಯಿತು. ಫಸ್ಟ್ ಲೇಯರ್ ಕ್ಲಿಯರ್ ಆಯಿತು, ಸೆಕೆಂಡ್ ಲೇಯರ್ ಕ್ಲಿಯರ್ ಆಯಿತು. ಯಾವುದೇ ಮಿಸ್ ಮ್ಯಾಚ್ ಇಲ್ಲ. ಜೊತೆಗೆ ವೈಟು ಕೂಡ ಮ್ಯಾಚ್ ಆಗಿದೆ. ಸೊ ನಮಗೆ ಲಾಸ್ಟ್ ಲೇಯರ್ ಉಳ್ಕೊಂಡಿದ್ದೀವಿ. ಇವಾಗ 2 ಲೇಯರ್ಗಳನ್ನು ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಲಾಸ್ಟ್ ಲೇಯರ್ ಮಾತ್ರ ಉಳ್ಕೊಂಡಿದ್ವಿ. ಸೊ ಲಾಸ್ಟ್ ಲೇಯರ್ ಕೂಡ ನಾವು ಇನ್ನೊಂದು 2 ಸ್ಟೆಪ್ ಮುಖಾಂತರ, ನಾವು ಈಜಿ ಸ್ಟೆಪ್ಗಳ ಮುಖಾಂತರ ನಾವು ಅದನ್ನ ಕ್ಲಿಯರ್ ಮಾಡೋಣ. ಇವಾಗ ಅಗೇನ್ ಸೇಮ್ ಪೊಸಿಷನ್ ಇಟ್ಕೊಳ್ಳೋಣ. ಟಾಪ್ ಎಲ್ಲೋ ಇರುತ್ತೆ, ಬಾಟಮ್ ವೈಟ್ ಇರುತ್ತೆ. ಸೊ ಈಗ ಲಾಸ್ಟ್ ಲೇಯರ್ನ ನಾವು ಕ್ಲಿಯರ್ ಮಾಡೋದು ಹೇಗೆ ಅಂತಂದರೆ, ಈಗ ಬೇರೆ ಬೇರೆ ಥರ ಕೇಸಸ್ ಇರುತ್ತೆ. ಇದನ್ನು ಈಗ ನೀವು ನೋಡಿ 2 ಲೇಯರ್ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲೇನಾಗಿದೆ, ಮಧ್ಯದಲ್ಲಿ ಮಾತ್ರ ಒಂದು ಸೆಂಟರ್ ಪೀಸ್ ಎಲ್ಲೋ ಬಂದಿದೆ, ಹೌದಲ್ವಾ? ಸೆಂಟರ್ ಪೀಸ್ ಎಲ್ಲೋ ಬಂದಿದೆ. ಸೊ ಕೆಲವೊಂದು ಸರಿ ಏನಾಗುತ್ತೆ, ಈ ಥರ ಬಂದಿರುತ್ತೆ, ಇಲ್ಲಿ ಎಲ್ಲೋ ಬಂದಿರುತ್ತೆ, ಇಲ್ಲೂ ಎಲ್ಲೋ ಬಂದಿರುತ್ತೆ. ಈಗ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದು 3 ಕೇಸ್ಗಳನ್ನು ಈಗ ಬಂದಿರುವಂಥ ಈ ಮಧ್ಯ ಪೀಸಿಂದ ನಿಮಗೆ ಎಲ್ಲ ಸ್ಟೆಪ್ಗಳು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಏನು ಮಾಡಬೇಕು, ಈ ಥರ ಇಟ್ಕೋಬೇಕು. ಈ ಥರ ಮಧ್ಯದಲ್ಲಿ ಒಂದೇ ಪೀಸ್ ಬಂದಾಗ ಇದನ್ನು ಬಿಟ್ಬಿಡಿ ಇಲ್ಲ, ಈಗ ಇಗ್ನೋರ್ ಮಾಡಿ ಇದನ್ನು. ಈ ಮಧ್ಯದಲ್ಲಿ ಏನೋ ಎಲ್ಲೋ ಪೀಸ್ ಸೆಂಟರ್ ಪೀಸ್ ಏನಿರುತ್ತಲ್ಲ, ಈ ಥರ ಇಟ್ಕೊಂಡಿರ್ತೀರಿ. ಈ ಥರ ಇದ್ದಾಗ ನೀವು ಯಾವ ಪೊಸಿಷನ್ ಬೇಕಾದರೂ ಇಟ್ಕೋಬೋದು. ದರ್ ಇಸ್ ನೋ ಸ್ಟ್ಯಾಂಡರ್ಡ್ ಇದೇ ಥರ ಇಟ್ಕೋಬೇಕು ಅಂತ. ಸೊ ಇದೇ ಥರ ಇಟ್ಕೋಬೇಕು. ಮೇಲೆ ಟಾಪು, ಬಾಟಮ್ ವೈಟ್.
ಸೊ ಇವಾಗ ನೆಕ್ಸ್ಟ್ ಟ್ರಿಕ್ ಏನು ಅಂತಂದರೆ, ಸೊ 1 2 3 4 5 6 ನೋಡಿ, ಇದೇ ಥರ ಇಟ್ಕೊಂಡು ಈ ಥರ ಮಾಡಿದ್ದೀವಿ. ಇವಾಗ ಏನು ಬಂತು ನಮಗೆ, ಕೆಲವೊಂದಿಷ್ಟು ಎಲ್ಲೋಗಳು ಮೇಲೆ ಬಂದು. ಸೊ ಇದನ್ನೇನು ಮಾಡಬೇಕು, ಇಲ್ಲಿ ನೋಡಿ ಉಲ್ಟಾ ಎಲ್ ಕಾಣಿಸ್ತಾ ಇದೆ, ಉಲ್ಟಾ ಎಲ್. ಇದನ್ನು ಏನು ಮಾಡಬೇಕು ಅಂತಂದರೆ ನಾವು ಈ ಥರ ತಿರುಗಿಸ್ಕಿಟ್ಕೋಬೇಕು. ಈ ಥರ ತಿರುಗಿಸಿಡ್ಕೊಂಡಾಗ ನಮಗೆ 9 o'clock ನಿಮಗೆ ಒಂದು ಸ್ಟ್ರಕ್ಚರ್ ಸಿಗುತ್ತೆ. ನಿಮಗೆ 9 o'clock ನಮಗೆ ವಾಲ್ ಕ್ಲಾಕಲ್ಲಿ ಈ ಥರ ಕಾಣಿಸುತ್ತಲ್ವ, 9 o'clock ಈ ಥರ ಇಟ್ಕೋಬೇಕು. ಕೆಲವೊಂದು ಸರಿ ನಾವು ಈ ಟ್ರಿಕ್ಕಿನ ಫಾಲೋ ಮಾಡಿದಾಗ ಈ ಥರ ಕಾಣಿಸ್ಬೋದು, ಈ ಥರ ಕಾಣಿಸ್ಬೋದು. ಸೊ ಅದನ್ನು ನೀವು 9 o'clock ಈ ಥರ ಇಟ್ಕೋಬೇಕು. ಈ ಥರ ಗೊತ್ತಾಯ್ತಲ್ವ, ಟಾಪ್ ಎಲ್ಲೋ ಬಾಟಮ್ ವೈಟ್ ಈ ಥರ ಇಟ್ಕೋಬೇಕು. ಸೊ ನಮಗೆ ಮಧ್ಯದಲ್ಲಿ ಒಂದೇ ಒಂದು ಸೆಂಟರ್ ಪೀಸ್ ಎಲ್ಲೋ ಬಂದಿತ್ತು, ನಾವೊಂದು ಸ್ಟೆಪ್ನ ಫಾಲೋ ಮಾಡಿದ್ವಿ, ಆಗ ನಮಗೆ 9 o'clock ಈ ಥರ ಸಿಕ್ತು. ಸೊ ಇವಾಗ ಈ ಥರ ಈ ಪೊಸಿಷನಲ್ಲಿ ಇಟ್ಕೊಂಡು ಸೇಮ್ ಟ್ರಿಕ್ನ ಅಗೇನು ನಾವು ಸೇಮ್ ಸ್ಟೆಪ್ನ ಫಾಲೋ ಮಾಡೋಣ, ನಮಗೆ ಇನ್ನೊಂದು ಸ್ಟ್ರಕ್ಚರ್ ಸಿಗುತ್ತೆ. ನಾನು ಹೇಳ್ತೀನಿ ನಿಮಗೆ ಅದನ್ನು. ಸೊ ಈ ಥರ ಇಟ್ಕೊಂಡಿದ್ದೀವಿ, 9 o'clock ನಮಗೆ ಇದು ಸಿಕ್ಕಿದೆ. ಸೊ ಇವಾಗ ಈ ಲೇಯರನ್ನು ಈ ಕಡೆ ತೊಗೊಂಡ್ಬಿಡ್ತೀರಾ, ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ತೀರಾ, ಇದನ್ನು ಈ ಕಡೆ ತೊಗೊಂಡ್ಬಿಡ್ತೀರಾ, ಇದನ್ನು ಬಾಟಮ್ ತೊಗೊಳ್ತೀರಾ, ಇದನ್ನು ವಾಪಸ್ ಈ ಕಡೆ ತೊಗೊಳ್ತೀರಾ, ಇದು ಈ ಕಡೆ 3 ವೈಟ್ ಬರುತ್ತೆ, ಇದನ್ನು ಮತ್ತೆ ಇಟ್ಟಿಲ್ಲ ಈ ಫಿಟ್ ತೊಗೊಂಡ್ಬಿಡ್ತೀವಿ. ನೋಡಿ ನಮ್ಗೇನು ಮೈಕ್ ಬದಲಾಯಿತು, ಸ್ಟಾರ್ಟಿಂಗಲ್ಲಿ ಒಂದೇ ಸೆಂಟ್ರ್ ಪೀಸ್ ಇತ್ತು, ಈ ಸ್ಟೆಪ್ ಫಾಲೋ ಮಾಡಿದ್ರಿಂದ ಈ ಥರ 9 o'clock ಸ್ಟ್ರಕ್ಚರ್ ಬಂತು. ಆ 9 o'clock ಸ್ಟ್ರಕ್ಚರ್ ಈ ಥರ ಇಟ್ಕೊಂಡು ನಾವು ಸೇಮ್ ಟ್ರಿಕ್ನ ಫಾಲೋ ಮಾಡಿದಾಗ ನಮಗೆ ಈ ಥರ ಒಂದು ಲೈನ್ ಬಂತು, ಹಾರಿಜಾಂಟಲ್ ಲೈನ್ ಬಂತು. ಕೆಲವೊಂದು ಸರಿ ಈ ಲೈನ್ ಈ ಥರ ಬರ್ಬೋದು. ಸೊ ನಾವು ಈ ಥರ ಬಂದರೂ ಕೂಡ ನಾವು ಇಟ್ಕೋಬೇಕಾಗಿರೋದು ಈ ಸ್ಟೆಪ್ ಆದಮೇಲೆ ಈ ಥರ ಇಟ್ಕೊಳ್ಳೋದು. ಇದು ಹಾರಿಜಾಂಟಲ್ ಇರಬೇಕು, ಈ ಥರ ವರ್ಟಿಕಲ್ ಇಟ್ಕೋಬಾರ್ದು, ಈ ಥರ ಹಾರಿಜಾಂಟಲ್ ಇಟ್ಕೋಬೇಕು. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಅಗೈನ್ ಸೇಮ್ ಸ್ಟೆಪ್ಪನ್ನೇ ನಾವು ಫಾಲೋ ಮಾಡಬೇಕು, ಸೇಮ್ ಪ್ರೊಸೀಜರ್. ಏನು ಮಾಡಿದ್ವಿ ನಾವು, ಇದನ್ನು ಈ ಕಡೆ ಬಲಕ್ಕೆ ತೊಗೊಂಬಂದ್ವಿ, ಇದನ್ನು ಮುಂದಕ್ಕೆ ತೊಗೊಂಡೋದ್ವಿ, ಇದನ್ನು ರೈಟಿಗೆ ತೊಗೊಂಬಂದ್ವಿ, ಇದನ್ನು ಬಾಟಮ್ ತೊಗೊಂಡೋದ್ವಿ, ಇದನ್ನು ಮತ್ತೆ ರಿವರ್ಸ್ ತೊಗೊಂಬಂದ್ವಿ, ಇದನ್ನು ಮತ್ತೆ ರಿವರ್ಸ್ ತೊಗೊಂಬಂದ್ವಿ. ನೋಡಿ ಇವಾಗ ಏನಾಯ್ತು ಬದಲಾಯ್ತು, ಅದು ನಾವು ಇದೇ ಪೊಸಿಷನಲ್ಲಿ ಇಟ್ಕೊಂಡಿದ್ದೀವಿ. ನೋಡಿ ಏನಾಯಿತು, ಪ್ಲಸ್ ಆಯ್ತಲ್ವಾ. ನಾವು ಸ್ಟಾರ್ಟಿಂಗಲ್ಲಿ ವೈಟ್ ಪ್ಲಸ್ ಮಾಡಿದ್ವಲ್ವ, ಅದೇ ಥರನೇ ಮೇಲೆ ನಾವು ಎಲ್ಲೋ ಪ್ಲಸ್ ಮಾಡೋದಕ್ಕೆ ಈ ಟ್ರಿಕ್ ಇದೆ. ಆಮೇಲೆ ಇಲ್ಲಿ ನೀವು ಗಮನಿಸ್ಬೇಕಾಗಿರೋದು ಏನು ಅಂತಂದರೆ, ಇಲ್ಲಿ ನನಗೆ ಸಿಕ್ಕಿರುವಂಥ ಲೇಔಟ್ ಹೇಗೆ ಸಿಕ್ಕಿತ್ತು ಅಂದರೆ, ಮಧ್ಯದಲ್ಲಿ ಒಂದೇ ಎಲ್ಲೋ ಸೆಂಟರ್ ಪೀಸ್ ಸಿಕ್ಕಿತ್ತು. ಯಾವಾಗ ಈ 2 ಲೇಯರ್ನ ಸಾಲ್ವ್ ಮಾಡಿ ಬರೋ ಹೋಗ್ಬೇಕಾದ್ರೆ ನನಗೆ ಇಲ್ಲಿ ಸೆಂಟರ್ ಪೀಸ್ ಒಂದೇ ಸಿಕ್ಕಿತ್ತು. ಕೆಲವೊಂದು ಸರಿ ಏನಾಗುತ್ತೆ, ಇದು ನೀವು ಸಾಲ್ವ್ ಮಾಡಿದಾಗ ಕೆಲವೊಂದು ಸರಿ 9 o'clock ಸಿಕ್ಕಿರುತ್ತೆ, 9. ಕೆಲವೊಂದು ಸಲ 9 ಅಲ್ಲದೆ ಈ ಥರ ಡೈರೆಕ್ಟಾಗಿ ನಿಮಗೆ ಈ ಥರ ಒಂದು ಲೈನ್ ಸಿಕ್ಬಿಡುತ್ತೆ. ಈಗ ಆಲ್ರೆಡಿ ನಾವು ಪ್ರೀವಿಯಸ್ಲಿ ನಾವೆಲ್ಲ ಸಾಲ್ವ್ ಮಾಡಿದ್ದೀವಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಈ ಥರ ಸಿಕ್ಬಿಡುತ್ತೆ. ಅವಾಗ ನೀವೇನು ಮಾಡಬೇಕು, ಅದು ವರ್ಟಿಕಲ್ ಇದ್ದಿದ್ದನ್ನ ಹಾರಿಜಾಂಟಲಿ ಈ ಥರ ಇಟ್ಕೋಬೇಕು. ಈ ಸ್ಟೆಪ್ಪನ್ನು ಫಾಲೋ ಮಾಡಿದಾಗ ನಿಮಗೆ ಪ್ಲಸ್ ಬಂದುಬಿಡುತ್ತೆ. ಸೊ ಮೇನಾಗಿ ನೀವು ಇಲ್ಲೊಂದು ಪ್ಲಸ್ ಮಾಡ್ಕೋಬೇಕು ಅಷ್ಟೇ. ಸೊ ಆಲ್ ದ ಪಾಸಿಬಿಲಿಟೀಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ. ಸೊ ಇಲ್ಲಿ ಮಧ್ಯದಲ್ಲಿ ಬಂದಿದ್ದರಿಂದ 3 ಪಾಸಿಬಿಲಿಟೀಸ್ ನಿಮ್ಗೆ ಗೊತ್ತಾಯಿತು, ಎಲ್ಲ ಸಂಪೂರ್ಣವಾಗಿ ಗೊತ್ತಾಯಿತು ನಿಮ್ದು. ಅರ್ಥ ಆಯ್ತಲ್ವಾ. ಸೊ ಈಗ ನಾವು ಪ್ಲಸ್ ಮಾಡ್ಕೊಂಡಿವಿ, ಟಾಪ್ ಲೇಯರ್ ಪ್ಲಸ್ ಮಾಡ್ಕೊಂಡಿವಿ, ಇದು ಯಾವುದೂ ಡಿಸ್ಟರ್ಬ್ ಆಗಿಲ್ಲ. ನೋಡಿ ನಾವು 3 ಸರಿ ಆ ಸ್ಟೆಪ್ನ ಫಾಲೋ ಮಾಡಿದ್ವಿ, ಇದು ಯಾವುದೂ ಡಿಸ್ಟರ್ಬ್ ಆಗಿಲ್ಲ ನೋಡಿ. ಸೊ ಪ್ಲಸ್ ಬಂತು. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಈ ಥರ ಪ್ಲಸ್ ಬಂದಾಗ ನೀವು ಪ್ಲಸ್ ಬರುತ್ತಲ್ವಾ, 1 2 3 4 ಪ್ಲಸ್ ಬಂದಾಗ ಈ ಸೈಡ್ ಫೇಸ್ ಕಲರ್ ಇರುತ್ತಲ್ವಾ, ಈ ಸೈಡ್ ಫೇಸ್ ಕಲರು ಈ ಸೆಂಟರ್ ಪೀಸ್ ಕಲರ್ ಜೊತೆ ಮ್ಯಾಚ್ ಮಾಡಬೇಕು ನೀವು. ನೋಡಿ ಇದು ಮ್ಯಾಚ್ ಇದೆ, ನೋಡಿ ಇದು ಮ್ಯಾಚ್ ಇಲ್ಲ, ಇದು ಮ್ಯಾಚ್ ಇದೆ, ಇದು ಮ್ಯಾಚ್ ಇಲ್ಲ. ಸೊ ಇವಾಗ ಏನಾಗಿದೆ ಅಂತಂದರೆ, ಕೆಲವೊಂದು ಸರಿ ರೆಡ್ ಮ್ಯಾಚ್ ಆಗಿರುತ್ತಲ್ವಾ, ಕೆಲವೊಂದು ಸರಿ ಇಲ್ಲಿ ಬ್ಲೂ ಮ್ಯಾಚ್ ಆಗಿ ಬಂದಿರುತ್ತೆ. ಕೆಲವೊಂದು ಸರಿ ನೀವು ಆಗಲಿಲ್ಲ ಅಂತಂದರೆ ಈ ಥರ ತಿರ್ಸ್ಕೋಬೋದು. ನೋಡಿ ಈ ಥರ ತಿರ್ಸ್ಕೋಬೋದು. ನಾನೀಗ ಬ್ಲೂನ ಮ್ಯಾಚ್ ಮಾಡ್ತೀನಿ, ಬ್ಲೂ ಮ್ಯಾಚ್ ಮಾಡಿದರೆ ನನಗೆ ಈ ಕಡೆನೂ ಮ್ಯಾಚ್ ಸಿಗ್ತಾ ಇಲ್ಲ, ಈ ಕಡೆನೂ ಮ್ಯಾಚ್ ಸಿಗ್ತಾಯಿಲ್ಲ. ಅದರ ಅರ್ಥ ಏನು ನೋಡಿ, ಇಲ್ಲಿ ಅಪೋಸಿಟಲ್ಲಿ ನೋಡಿ, ಅಪೋಸಿಟಲ್ಲಿ ಸಿಗ್ತಾ ಇದೆ ನನಗೆ, ಅಪೋಸಿಟಲ್ಲಿ. ಸೊ ಅವಾಗ ನೀವು ಈ ಥರ ಅಪೋಸಿಟಲ್ಲಿ ಸಿಕ್ಕಾಗ ನೀವು ಹೇಗೆ ಬೇಕಾದರೂ ಇಟ್ಕೋಬೋದು. ಹೇಗೆ ಬೇಕಾದರೂ ಇಟ್ಕೊಂಡು ಒಂದು ಸ್ಟೆಪ್ ಇರ್ತೀನಿ ಈಗ, ಅದನ್ನು ಫಾಲೋ ಮಾಡಿ. ಅಪೋಸಿಟ್ ಇದ್ದಾಗ ಈ ಥರ ಮ್ಯಾಚಿಂಗ್ ಕಲರ್ಸ್ ಏನಿದಾವಲ್ಲ, ಅಪೋಸಿಟ್ ಸಿಗುತ್ತೆ ನಿಮಗೆ. ನೋಡಿ ಅಪೋಸಿಟ್
ಈ ಥರ ಸೈಡ್ ಬೈ ಸೈಡ್ ಸಿಗಲ್ಲ. ಸೊ ಅವಾಗ ಏನು ಮಾಡಬೇಕು, ನೀವು ಈ ಸ್ಟೆಪ್ನ ಫಾಲೋ ಮಾಡಬೇಕು. ಈ ಸ್ಟೆಪ್ನ ಫಾಲೋ ಮಾಡಿ ಇನ್ನೊಂದು ನಿಮಗೆ ಟ್ರಿಕ್ ಗೊತ್ತಾಗುತ್ತೆ, ಅದನ್ನು ನಾವು ಫರ್ದರ್ ಹೇಳ್ತೀನಿ. ಸೊ ಅವಾಗ ಏನು ಮಾಡಬೇಕು, ಈ ಥರ ಇಟ್ಕೊಳ್ತೀರಾ, ಇದನ್ನು ಡೌನಿಗೆ ತರ್ತೀರಾ, ಇದನ್ನು ಈ ಕಡೆ ತೊಗೊಂಡು ಹೋಗ್ತೀರಾ, ಮತ್ತೆ ತಿರ್ಗಾ ಇದನ್ನ ಡೌನಿಗೆ ತರ್ತೀರಾ. ಸೊ ಇದನ್ನು ಈ ಕಡೆ ತೊಗೊಳ್ತೀರಾ, ತಿರ್ಗಾ ಇದನ್ನು ಡೌನ್ ತೊಗೊಳ್ತೀರಾ, ಇದನ್ನು ಈ ಕಡೆ ತೊಗೊಳ್ತೀರಾ, ತಿರ್ಗಾ ಇದನ್ನು ಡೌನ್ ತೊಗೊಳ್ತೀರಾ, ಇದನ್ನು ಈ ಕಡೆ ತೊಗೊಳ್ತೀಯಾ, ತಿರ್ಗಾ ಇದನ್ನು ಈ ಕಡೆ ಕಳಿಸ್ತೀಯಾ, ಈ ಕಡೆ ತೊಗೊಳ್ಳಿ, ಇದನ್ನು ಈ ಕಡೆ ತೊಗೊಳ್ಳಿ, ಈ ಕಡೆ ನೋಡಿ ಟ್ವಸ್ ಹಾಗೆ ಹೋಗ್ಬೋದು. ಜೊತೆಗೆ ನಾವೇನು ಮಾಡಿದ್ವಿ ಅಂತಂದರೆ ನೋಡಿ, ಇದು ಯಾವುದೋ ಡಿಸ್ಟರ್ಬ್ ಆಗಿಲ್ಲ. ನಾವೀಗ ಏನು ಮಾಡಿದ್ವಿ ಅಂತಂದರೆ ನೋಡಿ, ಇದು ಮ್ಯಾಚ್ ಆಯಿತು, ಇದು ಮ್ಯಾಚ್ ಆಗಿಲ್ಲ, ನೋಡಿ ಇದು ಮ್ಯಾಚ್ ಆಗಿಲ್ಲ, ಇದು ಮ್ಯಾಚ್ ಆಗಿಲ್ಲ. ಈಗ ಏನಾಯ್ತು, ನಮಗೆ ಅಪೋಸಿಟ್ ಕಲರ್ ಬಂದು ಮ್ಯಾಚ್ ಆಗ್ತಿತ್ತಲ್ವ, ಇವಾಗ ಸೈಡಿಗೆ ಮ್ಯಾಚ್ ಆಯಿತು. ನೋಡಿ ರೆಡ್ ಗ್ರೀನ್ ಸೈಡಿಗೆ ಮ್ಯಾಚ್ ಆಯ್ತಲ್ವಾ, ಇದು ಎರಡು ಮಾತ್ರ ಮ್ಯಾಚ್ ಆಗಿಲ್ಲ. ಇನ್ನೊಂದು ಸರಿ ಸೇಮ್ ಸ್ಟೆಪ್ನ ಫಾಲೋ ಮಾಡಿಬಿಟ್ರೆ ಇದು ಕೂಡ ಮ್ಯಾಚ್ ಆಗುತ್ತೆ, ಇದು ಕೂಡ ಮ್ಯಾಚ್ ಆಗುತ್ತೆ. ಸೊ ನಿಮಗೆ ಪ್ರಾಬ್ಲಿ ಈ ಪ್ರೀವಿಯಸ್ ಸ್ಟೆಪ್ಪು ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಈಗ ಮತ್ತೆ ನಾನು ಫಾಲೋ ಮಾಡ್ತೀನಿ, ಅದನ್ನು ನೋಡಿ. ಸೊ ಇವಾಗ ನಮಗೆ ಸೈಡಿಗೆ ಬಂದಾಗ ಈ ಥರ ಈಗ ಪಕ್ಕದಲ್ಲಿ ಬಂದಾಗ ನಾವು ಈ ಥರ ಇಟ್ಕೋಬೇಕು. ಒಂದನ್ನು ಬ್ಯಾಕ್ ಸೈಡ್ ಮಾಡ್ಕೋಬೇಕು, ಒಂದನ್ನು ಲೆಫ್ಟ್ ಸೈಡ್ಗೆ ಈ ಥರ ಇಟ್ಕೋಬೇಕು. ಸೊ ಈ ಥರ ಇಟ್ಕೊಂಡು ಸೇಮ್ ಸ್ಟೆಪ್ನ ಫಾಲೋ ಮಾಡಿ. ಬಾಟಮಿಗೆ ತೊಗೊಂಬನ್ನಿ, ಇದನ್ನು ಈ ಕಡೆ ಕಳಿಸಿ, ಅಗೇನ್ ಬಾಟಮಿಗೆ ತೊಗೊಂಬನ್ನಿ, ಇದನ್ನು ಈ ಕಡೆ ತೊಗೊಂಬನ್ನಿ, ಅಗೇನ್ ಬಾಟಮಿಗೆ ಕಳಿಸಿ, ಇದನ್ನು ಅಗೇನ್ ಈ ಕಡೆ ತೊಗೊಂಬನ್ನಿ, ಅಗೇನ್ ಬಾಟಮಿಗೆ ತೊಗೊಂಬನ್ನಿ, ಇದನ್ನು ಈ ಕಡೆ ತೊಗೊಂಬನ್ನಿ, ಇದೆಲ್ಲ ರಿವರ್ಸ್ ಕಳಿಸಿ, ಇದನ್ನು ಈ ಕಡೆ ತೊಗೊಂಬನ್ನಿ, 1 2 ವೈಟು ಕೆಳಗಡೆ ಹೋಯ್ತು. ನೋಡಿ ವೈಟ್ ಕೆಳಗಡೆ ಹೋಯ್ತು. ಸೊ ಇವಾಗ ಏನಾಯಿತು, ಪ್ಲಸ್ ಅದೇ ಥರನೇ ಇದೆ. ಈಗ ನಮಗೆ ಮ್ಯಾಚ್ ಮಾಡಿ ನೋಡಿ, ಇದು ಮ್ಯಾಚ್ ಆಗ್ತಿಲ್ಲಲ್ವಾ, ಇದನ್ನು ತೊಗೊಂಬಂದು ನೋಡಿ, ಈ ಕಡೆ ತಿರ್ಸ್ಕೊಳ್ಳಿ, ಈಗ ಮ್ಯಾಚ್ ಆಗುತ್ತೆ. ನೋಡಿ ಇದು ಮ್ಯಾಚ್ ಆಯಿತು, ಇದು ಮ್ಯಾಚ್ ಆಯಿತು, ನೋಡಿ ಇದು ಮ್ಯಾಚ್ ಆಯಿತು, ಇದು ಮ್ಯಾಚ್. ಸೊ ಆ ಸಿಂಪಲ್ ಸ್ಟೆಪ್ ಫಾಲೋ ಮಾಡೋದ್ರಿಂದ ನಮಗೇನು 4 ಕಡೆ ಈ ಸೆಂಟರ್ ಪೀಸಸ್ ಇದಾವಲ್ವ, ಈ ಕೆಳಗಡೆ ಲೇಯರ್ಗೆ ಇದು ಮ್ಯಾಚ್ ಆಯಿತು. ಓಕೆನಾ ಸರ್? ನಿಮಗೆ ಕನ್ಫ್ಯೂಸ್ ಆದರೆ ಸ್ವಲ್ಪ ಲೆಂದಿ ಸ್ಟೆಪ್ ಅಂತ ಅನಿಸಿದರೆ 2-3 ಸರಿ ಬ್ಯಾಕ್ವರ್ಡ್ ಮಾಡಿ ನೋಡಿ, ನಿಮಗೆ ಕ್ಲಿಯರ್ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡಬೇಕು ಇವರ, ಆಯಿತು ಇನ್ನೊಂದು ಸ್ಟೆಪ್ ಮಾಡಿತು ಅಂತಂದರೆ ನಮಗೆ ಮ್ಯಾಚ್ ಆಗಿಬಿಡುತ್ತೆ, 1 ಅಥವಾ 2. ಸೊ ಈ ಥರ ಹಿಡ್ಕೊಂಡಿದ್ದೀರಲ್ವಾ, ಪೊಸಿಷನ್ ಇಂಪಾರ್ಟೆಂಟು. ನಾವು ಈ ಪೊಸಿಷನ್ ಬಿಟ್ಟಿಲ್ಲ, ಮೇಲೆ ಎಲ್ಲೋ ಇದೆ, ಕೆಳಗಡೆ ವೈಟ್ ಇದೆ. ಸೊ ಇವಾಗ ಮಿಡಲಲ್ಲಿರುವಂಥ ಪೀಸ್ಗಳು ಮ್ಯಾಚ್ ಆಗಿದೆ. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ಪಿಗೆ ಮ್ಯಾಚ್ ಮಾಡ್ಬೇಕಾಗಿರೋದು ಏನು ಅಂತಂದರೆ, ಇಲ್ಲಿ ನೋಡಿ ಈ ಕಡೆ ಒಂದು ಕಲರ್ ಬಂದಿರುತ್ತೆ, ಈ ಕಡೆ ಒಂದು ಕಲರ್ ಬಂದಿರುತ್ತೆ. ಸೊ ಈ ಕಾರ್ನರಲ್ಲಿರುವಂಥ ಪೀಸು ಈ 2 ಕಲರನ್ನು ಹೊಂದಿರಬೇಕು. ಆ ಥರದ್ದನ್ನು ಐಡೆಂಟಿಫೈ ಮಾಡೋಣ. ನೋಡಿ ಇದು ವೈಟ್, ಇದು ರೆಡ್ ಇದೆ, ನೋಡಿ ಇಲ್ಲಿ ರೆಡ್ ಬಂದಿದೆ, ಇಲ್ಲಿ ಗ್ರೀನ್ ಇದೆ, ಇಲ್ಲಿ ಗ್ರೀನ್ ಬಂದಿದೆ. ಸೊ ಇದು ಮ್ಯಾಚ್ ಆಗುತ್ತೆ. ಸೊ ಇದು ಇಲ್ಲಿ ಕರೆಕ್ಟಾಗಿದೆ. ಆಮೇಲೆ ಇದನ್ನು ನೋಡೋಣ. ನೋಡಿ ಇಲ್ಲಿ ಸಫ್ರಾನ್ ಇದೆ, ಇಲ್ಲಿ ಗ್ರೀನ್ ಇದೆ, ನೋಡಿ ಇಲ್ಲಿ ರೆಡ್ ಇದೆ, ಇಲ್ಲಿ ಬ್ಲೂ ಇದೆ, ಮಿಸ್ ಮ್ಯಾಚ್ ಇದೆ. ಹಾಗೆ ಈ ಕಡೆ ನೋಡಿ ಈ ಕಲರ್ ನೋಡಿ, ಇದು ಕೂಡ ಮಿಸ್ ಮ್ಯಾಚ್ ಇದೆ. ನೋಡಿ ಈ ಕಡೆ ಕಾರ್ನರ್ ನೋಡಿ, ಇದು ಕೂಡ ರೆಡ್ ಇದೆ, ಬ್ಲೂ ಇದೆ, ಬಟ್ ಇಲ್ಲಿ ಕೇಸರಿ ಬಂದಿದೆ, ಮಿಸ್ ಮ್ಯಾಚ್ ಇದೆ. ಸೊ ನಮಗೀಗ ಮ್ಯಾಚ್ ಆಗಿರುವಂಥದ್ದು ಒಂದು ಕಾರ್ನರ್ ಪೀಸ್ ಸಿಕ್ಕಿದೆ. ಯಾವುದು? ಇಲ್ಲಿ ಸಿಕ್ಕಿದೆ ನೋಡಿ, ರೆಡ್ಡು ರೆಡ್ಡು, ಗ್ರೀನು ಗ್ರೀನ್ ಸಿಕ್ಕಿದೆ. ಸೊ ಇದನ್ನು ನಾವು ಲೆಫ್ಟಿಗೆ ಇಟ್ಕೊಳ್ಳೋಣ. ಈ ಥರ ಲೆಫ್ಟಿಗೆ ಇಟ್ಕೊಳ್ಳೋಣ. ಮ್ಯಾಚ್ ಆಗಿರುವಂಥ ಕಾರ್ನರ್ ಪೀಸನ್ನು ನಾವು ಲೆಫ್ಟಿಗೆ ಇಟ್ಕೊಳ್ಳೋಣ. ಲೆಫ್ಟಿಗೆ ಇಟ್ಕೊಂಡು ಒಂದು ಸ್ಟೆಪ್ನ ನಾವು ಫಾಲೋ ಮಾಡಬೇಕು. ಏನು ಸ್ಟೆಪ್ಪು? ಈ ಕಡೆದಲ್ಲ ರೆಡ್ಡಿಗೆ ಲೆಫ್ಟಿಗೆ ಇಟ್ಕೊಂಡಿದ್ದೀನಿ ನಾನು ಮ್ಯಾಚ್ ಆಗಿರುವಂಥ ಕಾರ್ನರ್ ಪೀಸ್ನ. ಇವಾಗ ಇದನ್ನು ಮೇಲೆ ಕಳಿಸ್ತೀನಿ, ಇದನ್ನು ಈ ಕಡೆ ತೊಗೊಂಬರ್ತೀನಿ, ಇದನ್ನು ಮೇಲೆ ತೊಗೊಂಬರ್ತೀನಿ, ಇದನ್ನು ಈ ಕಡೆ ತೊಗೊಂಬರ್ತೀನಿ, ಇದನ್ನು ಬಾಟಮಿಗೆ ಕಳಿಸ್ತೀನಿ, ಇದನ್ನು ಈ ಕಡೆ ತೊಗೊಂಬರ್ತೀನಿ, ಇದನ್ನು ಕೆಳಗಡೆ ಕಳಿಸ್ತೀನಿ, ಇದನ್ನು ರಿಟರ್ನ್ ತೊಗೊಂಬರ್ತೀನಿ. ನೋಡಿ ಸೇಮ್ ಸ್ಟೆಪ್ ಫಾಲೋ ಮಾಡಿದ್ದೀನಿ. ಈ ಸ್ಟೆಪ್ ಫಾಲೋ ಮಾಡಿದ್ಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಬಂದು ಕೂತ್ಕೊಳ್ತು. ನೋಡಿ ಮೆಟಲ್ ಪೀಸ್ ಇದೆಲ್ಲ ಮ್ಯಾಚ್ ಇದೆ, ಇದು ಮ್ಯಾಚ್ ಇದೆ, ಇದು ಮ್ಯಾಚ್ ಇದೆ. ಸೊ ಇವಾಗ ನಮ್ಗೆ ಏನು ಕ್ಲಿಯರ್ ಆಯಿತು? ರೆಡ್ ಕರೆಕ್ಟಾಗಿದೆ, ಗ್ರೀನ್ ಕರೆಕ್ಟಾಗಿದೆ. ನೋಡಿ ಇದು ಇನ್ನು ನಮಗೆ ಮ್ಯಾಚ್ ಬಂದಿಲ್ಲ. ಈ ಕಡೆ ಗ್ರೀನ್ ಬರಬೇಕು, ಗ್ರೀನ್ ಬಂದಿಲ್ಲ, ಇದನ್ನು ಮ್ಯಾಚ್ ಆಗಿಲ್ಲ, ಇದನ್ನು ಮ್ಯಾಚ್ ಆಗಿಲ್ಲ. ಸೊ ಮ್ಯಾಚ್ ಆಗೋವರೆಗೂ ನಾವು ಸೇಮ್ ಟ್ರಿಕ್ನ ನಾವು ಫಾಲೋ ಮಾಡಬೇಕು. ಇದು ಲೆಫ್ಟಿಗೆ ಇರಬೇಕು ಮ್ಯಾಚ್ ಆಗಿರುವಂಥ ಕಾರ್ನರ್ ಪೀಸ್. ಸೊ ಅದೇನು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡೋಣ. ಇದರ ಮೇಲೆ ತೊಗೊಂಬನ್ನಿ, ಇದನ್ನು ಈ ಕಡೆ ತೊಗೊಂಬನ್ನಿ,
ಇದನ್ನು ಈ ಕಡೆ ತೊಗೊಂಬನ್ನಿ, ಈ ಕಡೆ ತೊಗೊಂಬನ್ನಿ, ಕೆಳಗಡೆ ಕಳಿಸಿ, ಇದನ್ನು ತಿರ್ಗಾ ವಾಪಸ್ ತೊಗೊಂಬನ್ನಿ, ಇದನ್ನು ಕೆಳಗಡೆ ಕಳಿಸಿ, ಇದನ್ನು ತಿರ್ಗಾ ವಾಪಸ್ ತೊಗೊಂಬನ್ನಿ. ಸೊ ಏನಾಯಿತು, ಅಗೇನ್ ಸೇಮ್ ನಮಗೆ ಯಾವುದು ಡಿಸ್ಟರ್ಬ್ ಆಗಿಲ್ಲ. ಇವಾಗ ಕಾರ್ನರ್ ಪೀಸ್ ಒಂದಿದೆಯಾ ನೋಡೋಣ. ನೋಡಿ, ರೆಡ್ಡು, ಗ್ರೀನು, ನೋಡಿ ಗ್ರೀನು, ಸ್ಯಾಫ್ರನ್. ನೋಡಿ ಈ ಕಡೆ ನೋಡಿ ಕಾರ್ನರ್ ಸ್ಯಾಫ್ರನ್, ಬ್ಲೂ ಇದೆ ನೋಡಿ, ಬ್ಲೂ ರೆಡ್ ಒಂದಕ್ಕೆ ಆಗಿದೆ. ಇವಾಗ ಏನಾಯ್ತು, ನಮಗೆ ಎಲ್ಲ ಕಾರ್ನರ್ ಪೀಸ್ಗಳು 2 ಸರಿ ನಾವು ಫಾಲೋ ಮಾಡಿದ್ರಿಂದ ಎಲ್ಲಿವರೆಗೂ ಈ ಕಾರ್ನರ್ ಪೀಸ್ಗಳು ನಿಮಗೆ ಮ್ಯಾಚ್ ಆಗೋದಿಲ್ವೋ, ಮ್ಯಾಚ್ ಆಗಿರೋ ಪೀಸನ್ನು ನೀವು ಲೆಫ್ಟಲ್ಲಿ ಇಟ್ಕೊಂಡು ಇದೇ ಸೇಮ್ ಸ್ಟ್ಯಾಂಡರ್ಡ್ ಪೊಸಿಷನ್ ಇಟ್ಕೊಂಡು ನೀವು ಅದೇ ಸ್ಟೆಪ್ಗಳನ್ನು ಈಗ ಹೇಳ್ಕೊಟ್ನಲ್ವ, ಆ ಸ್ಟೆಪ್ನ ಫಾಲೋ ಮಾಡೋದ್ರಿಂದ 4 ಕಾರ್ನರ್ಗಳು ನಿಮಗೆ ಸೆಟ್ ಆಗ್ತವೆ. ನೀವು ಯಾವಾಗ 4 ಕಾರ್ನರ್ಗಳನ್ನು ಸೆಟ್ ಆಗಿರೋದನ್ನು ಎನ್ಶೋರ್ ಮಾಡ್ಕೊಳ್ತೀರೋ ಅವಾಗ ನಿಮಗೆ ನೆಕ್ಸ್ಟ್ ಸ್ಟೆಪ್ ಶುರುವಾಗುತ್ತೆ. ಸೊ ಇಲ್ಲಿವರೆಗೂ ಕ್ಲಿಯರ್ ಅಲ್ವಾ? ಓಕೆನಾ? ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. 4 ಕಾರ್ನರ್ಗಳು ನಮಗೆ ಪೀಸ್ ಕ್ಲಿಯರ್ ಆಗಿದೆ. ಇವಾಗ ನೀವು ಈಗ ನಾವು ಹೇಳಿದ್ವಲ್ಲ ಸ್ಟ್ಯಾಂಡರ್ಡ್ ಪೊಸಿಷನ್ ಏನು, ಎಲ್ಲೋ ಮೇಲೆ ಬ್ಲೂ ವೈಟ್ ಕೆಳಗಡೆ ಅಂತ ಹೇಳಿದ್ವಲ್ವಾ, ಈಗ ಇದನ್ನು ಈ ಪೊಸಿಷನ್ನ ಚೇಂಜ್ ಮಾಡೋಣ. ಈ ಥರ ತಗೊಳ್ಳೋಣ, ವೈಟ್ ಮೇಲೆ ಎಲ್ಲೋ ಕೆಳಗಡೆ ತಗೊಳ್ಳೋಣ. ಓಕೆ, ಇದು ಲಾಸ್ಟ್ ಸ್ಟೆಪ್ ನೀವು ಕ್ಲಿಯರ್ ಮಾಡಬೇಕು ಅಂತಂದರೆ ಒಂದನ್ನು ನೆನ್ಪಿಟ್ಕೊಳ್ಳಿ. ಸೊ ಯಾವುದಾದ್ರೂ ಒಂದು ಫೇಸನ್ನು ನಿಮ್ಮ ಕಡೆ ಮುಖ ಮಾಡಿ ಇಟ್ಕೊಳ್ತೀರ. ಸೊ ನೀವು ಸಾಫ್ರಾನ್ ಇಟ್ಕೊಳ್ಳಿ, ಗ್ರೀನ್ ಇಟ್ಕೊಳ್ಳಿ, ಎನಿ ಕಲರ್ ನೀವು ಇಟ್ಕೊಳ್ಳಿ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಈ ಕೇಸರಿನ ನಿಮ್ಮ ಮುಂದುಗಡೆ ಈ ಥರ ಇಟ್ಕೊಂಡ್ರೆ ಇಲ್ಲಿ ಒಂದೇ ಒಂದು ಟ್ರಿಕ್ನ ಫಾಲೋ ಮಾಡೋದ್ರ ಮುಖಾಂತರ ಲಾಸ್ಟ್ ಇದು ಸೆಟ್ ಆಗಿಬಿಡುತ್ತೆ. ಸೊ ಲಾಸ್ಟ್ ಸ್ಟೆಪ್ ತುಂಬ ಸಿಂಪಲ್ ಆಗಿದೆ. ಏನು ಅಂತಂದರೆ ಈಗ ನೋಡಿ, ಸೊ ಇಲ್ಲಿದೆಯಲ್ವಾ, ಈ ಕಾರ್ನರ್ ಪೀಸ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ, ಈ ಕಾರ್ನರ್ ಪೀಸ್ನ. ಸೊ ನೀವು ನೆಕ್ಸ್ಟ್ ಕಾರ್ನರ್ ಪೀಸ್ ಬರ್ಬೇಕಂದ್ರೆ ಈ ಥರ ಬರಬೇಕು, ಅದು ಮುಂದೆ ಹೇಳ್ಕೊಡ್ತೀನಿ. ಸೊ ಇವಾಗ ಈ ಕಾರ್ನರ್ ಪೀಸು ಮಿಸ್ ಮ್ಯಾಚ್ ಇದೆ. ಸೊ ಇಲ್ಲಿ ನಿಮಗೆ ಕೇಸರಿ ಬರಬೇಕು, ಈ ಕಡೆ ಈ ಕಲರ್ ಗ್ರೀನ್ ಬರಬೇಕು. ಸೊ ಅಲ್ಲಿವರೆಗೂ ನಾವು ಈ ಸ್ಟೆಪ್ನ ಫಾಲೋ ಮಾಡಬೇಕು. ಏನು ಸ್ಟೆಪ್ಪು? ಸೊ ಇದನ್ನು ಮೇಲೆಗೆ ತೊಗೊಂಬನ್ನಿ, ಇದನ್ನು ವಾಪಸ್ ಕಳಿಸಿ, ಇದನ್ನು ಕೆಳಗಡೆ ತೊಗೊಂಬನ್ನಿ, ಇದನ್ನು ವಾಪಸ್ ಬಂತ ನೋಡಿ, ಈ ಕಲರ್ ಬಂತು, ಬಟ್ ಈ ಕಲರ್ ಬಂದಿಲ್ಲ. ಸೊ ಇಲ್ಲಿ ಮಧ್ಯದಲ್ಲಿ ನಿಮಗೆ ಒಂದಿಷ್ಟು ಏನು ಪೀಸ್ಗಳು ಮಧ್ಯದಲ್ಲಿ ಬರುತ್ತೆ. ಇದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಈ ಪೊಸಿಷನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ಇದು ನಿಮಗೆ ಕೇಸರಿ ಫೇಸ್ ಆಗಿ ಇಟ್ಕೊಂಡಿದ್ದೀರಲ್ವ, ಈ ಸ್ಟ್ಯಾಂಡರ್ಡ್ ಈ ಥರ ಇಟ್ಕೊಳ್ಳಿ. ನೀವು ಯಾವುದೇ ಕಲರ್ ಇಟ್ಕೊಳ್ಳಿ, ಬಟ್ ಆ ಕಲರ್ನ ನೀವು ಈ ಪೂರ್ತಿ ಸೆಟ್ ಆಗೋವರೆಗೂ ಇದೇ ಪೊಸಿಷನ್ನಲ್ಲಿ ಇಟ್ಕೋಬೇಕು. ಸೊ ನಾವು ಸೇಮ್ ಸ್ಟೆಪ್ ನಾವು ಅದೇನು ಫಾಲೋ ಮಾಡೋಣ, ಎಲ್ಲಿವರೆಗೂ ಈ ಕಲರು ಮತ್ತು ಈ ಕಲರು ಈ ಪೇಸ್ ಇಲ್ಲಿ ಸೆಟ್ ಆಗೋವರೆಗೂ. ಸೊ ಅದೇನು ಮೇಲೆ 50 ಬನ್ನಿ, ಕೆಳಗಡೆ ಬನ್ನಿ, ಇದನ್ನು ವಾಪಸ್ ತಗೊಂಡು ನೋಡಿ. ಇವಾಗ ಈ ಕಲರ್ಗೆ ಈ ಕಲರ್ ಬಂತು, ಈ ಕಲರ್ಗೆ ಈ ಕಲರ್ ಮ್ಯಾಚ್ ಆಯಿತು. ಸೊ ಇಲ್ಲಿ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆಗಿದೆ, ಇದ್ರ ಬಗ್ಗೆ ವರಿ ಮಾಡೋಕೆ ಹೋಗ್ಬೇಡಿ. ಸೊ ಈಗ ಮತ್ತೆ ಈ ಕೆಳಗಡೆ ಈ ಥರ ತಿರ್ಸ್ಕೊಳ್ಳೋಣ. ಸೊ ಅನ್ಸಾಲ್ವ್ಡ್ ಯಾವುದಿದೆ, ಯಾವುದು ಕಾರ್ನರ್ ಪೀಸ್ ಪ್ರಾಬ್ಲಮ್ ಇದೆಯಲ್ಲ ಅದನ್ನು ಈ ರೀತಿ ತಂದ್ಕೊಳ್ಳೋಣ. ಸೊ ಏನಿದೆ, ಮೇಲೆ ವೈಟ್ ಇದೆ, ಕೆಳಗಡೆ ಎಲ್ಲೋ ಇದೆ. ಸೊ ಅಗೇನ್ ಸೇಮ್ ಸ್ಟೆಪ್ನ ಫಾಲೋ ಮಾಡಿ. ಎಲ್ಲಿವರೆಗೂ ಇದು ಈ ಕಡೆ ಕೇಸರಿ ಬರಬೇಕು, ಈ ಕಡೆ ಬ್ಲೂ ಬರಬೇಕು. ಸೊ ಮೇಲ್ಗಡೆ ಮಾಡಿ, ಬನ್ನಿ, ಈ ಕಡೆ ಬಂದು ಈ ಕಡೆ. ಸೊ ಬಂತ? ಇಲ್ಲ, ಇನ್ನೂ ಬಂದಿಲ್ಲ. ನಮಗೆ ಈ ಕಲರ್ ಇಲ್ಲಿಗೆ ಬರಬೇಕು, ಈ ಕಲರ್ ಇಲ್ಲಿಗೆ ಬರಬೇಕು. ಇನ್ನೊಂದು ಸರಿ ಮಾಡೋಣ. ಓಕೆ, ಇನ್ನೂ ಬಂದಿಲ್ಲ, ಇನ್ನೊಂದು ಸರಿ ಮಾಡೋಣ. ನೋಡಿ, ಇನ್ನೂ ಸೆಟ್ ಆಗಿಲ್ಲ, ಇನ್ನೊಂದು ಸರಿ ಮಾಡೋಣ. ಸೊ ಈ ಪೀಸ್ ಸೆಟ್ ಆಗೋವರೆಗೂ ಇದೇ ಟ್ರಿಕ್ನ ನೀವು ಫಾಲೋ ಮಾಡಬೇಕು. ನೋಡಿ, ಸೆಟ್ ಆಯ್ತಲ್ವಾ? ಸೊ ಈಗ ಸೆಟ್ ಆಯಿತು. ಈಗ ರೂಬಿಕ್ ಕೂಡ ಸಾಲ್ವ್ ಆಯಿತು. ಜಸ್ಟ್ ನೀವು ನೋಡಿ, ಯಾವುದೇ ಕಾರ್ನರ್ ಪೀಸ್ ಉಳ್ಕೊಂಡಿಲ್ಲ ನಮಗೆ. ಓನ್ಲಿ ಥಿಂಗ್ ಇಸ್ ಇದು ಈ ಕಡೆ ಬಂದಿದೆ, ಇದನ್ನು ಜಸ್ಟ್ ಈ ಕಡೆ ತಿರುಗಿಸ್ಕೊಡಿ. ನೋಡಿ, ರೂಬಿಕ್ ಸಾಲ್ವ್ ಆಯಿತು. ಇಷ್ಟೇ ಸಿಂಪಲ್ ಸ್ಟೆಪ್ಸ್ ಅಲ್ವಾ? ಸೊ ಒಂದು ಸರಿ ಅಲ್ಲದೆ 2 ಸಾರಿ 3 ಸಾರಿ ವಿಡಿಯೋನ ಬ್ಯಾಕ್ವರ್ಡ್ ಮಾಡಿ ನೋಡಿ, ನಿಮಗೆ ರೂಬಿಕ್ನ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಸೊ ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡುವಂಥ ಒಂದು ಉದ್ದೇಶ ಆಗಿತ್ತು. ಥ್ಯಾಂಕ್ ಯು.